ಸೋದರರೇ ಹಾಗೂ ಸೋದರಿಯರೇ, ಆ, ಯಾವ ಪ್ರತಿ ವಾರದ ಆನ್ಲೈನ್ ಕಾರ್ಯಕ್ರಮಕ್ಕೆ KTF ನ ಅವಕಾಶ ಮಾಡಿದಂತಹ ಹಿರಿಯ ಸೋದರಂತಹ ಮಹಾದೇವಪ್ಪನವ್ರಿಗೂ, ಈಗಷ್ಟೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆನ್ಲೈನ್ ನಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಿರುವಂತ ರಾಮಚಂದ್ರರವರಿಗೂ ಕೂಡ ವಂದಿಸ್ತಾ, ಎಲ್ಲ ಹಿರಿಯ ಶ್ರೋತೃಗಳಿಗೆ ಕೂಡ ವಂದಿಸ್ತಾ, ನನ್ನ ಈ ದಿನದ ಈ ಉಪನ್ಯಾಸವನ್ನ ನಮ್ಮ ಜೀವಿತದಲ್ಲಿ ಬುದ್ಧಿಯ ಪಾತ್ರ ಅನ್ನುವಂತ ವಿಷಯದ ಬಗ್ಗೆ ಆ ಮಹಾತ್ಮರಿಗೆ ವಂದಿಸುತ್ತಾ ನನ್ನ ಈ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೀನಿ. ಸೋದರ ಹಾಗೂ ಸೋದರಿಯರೇ, ನಮಗೆ ಸಾಕಷ್ಟು ಕೂಡ ಥಿಯಾಸಫಿಯ ವಾಂಗ್ಮಯವನ್ನ ಪರಿಚಯ ಮಾಡ್ಕೊಂಡಿದ್ವಿ. ಥಿಯಾಸಫಿಯ ವಾಂಗ್ಮಯವನ್ನ ಪರಿಚಯ ಮಾಡಿಕೊಂಡು ನಮ್ಮ ನಿಜವಾದಂತಹ ಒಂದು ಯಾವ ಮೂಲ ಸ್ಥಿತಿ ಏನು ಅನ್ನೋದು ಸಾಕಷ್ಟು ಕೂಡ ತಿಳಿದಿದೆ. ನಾವೆಲ್ಲರೂ ಕೂಡ ಪರಬ್ರಹ್ಮ ಚೈತನ್ಯದ ಒಂದು ಅಂಶೀಭೂತರು. ಪರಬ್ರಹ್ಮದ ಅಂಶಗಳನ್ನ ಹೊಂದಿರುವಂಥವು ನಾವು ಪುನಃ ಪರಬ್ರಹ್ಮದ ಗುಣಗಳನ್ನೇ ಹೊಂದಬೇಕಾಗುತ್ತೆ. ಯಾವ ಸೃಷ್ಟಿಯ ಕಾರ್ಯ ಆಯ್ತು, ಆ ಚೈತನ್ಯದ ಆ ಒಂದು ಅನುಪಾದಕ ಲೋಕದಿಂದ ಹೊರಟು ಬಂದಂತಹ ಪುರುಷಾತ್ಮನ ಒಂದು ಅಂಶ ಅವರೋಹಣದ ಮುಖಾಂತರ ಕೆಳಗೆ ಇಳಿದು ಬರುತ್ತೆ. ಅವರೋಹಣದ ಮೂಲಕ ಇಳಿದು ಬಂದಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಸ್ಥೂಲ ದೇಹದ ಅನಂತರ ಇನ್ನೂ ಕೂಡ ಖನಿಜಾವಸ್ಥೆಗೂ ಕೂಡ ಇಳಿಯುತ್ತೆ. ಇಲ್ಲಿಗೆ ನಿಜವಾದಂತಹ ರೀತಿಯಲ್ಲಿ ಬ್ರಹ್ಮ ಚೈತನ್ಯದ ಪ್ರವಾಹ ಇಳಿದು ವಿಷ್ಣು ಚೈತನ್ಯದ ಮುಖಾಂತರ ಕೆಳಗಿನ ಅವಸ್ಥೆವರೆಗೂ ಕೂಡ ಅವರೋಹಣದಲ್ಲಿ ನಮ್ಮ ನಿಜವಾದಂತಹ ಒಂದು ಈ ಯಾವ ಸಂಸರಣೆ ಅನ್ನೋದು ನಡೀತಾ ಇದೆ. ಅಷ್ಟಕ್ಕೆ ನಿಂತೋಯ್ತಾ? ಇಲ್ಲ. ನಮ್ಮ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಲಿಕ್ಕೋಸ್ಕರ ಪುನಃ ನಾವುಗಳೆಲ್ಲರೂ ಕೂಡ ಆರೋಹಣದ ಸ್ಥಿತಿಯಲ್ಲಿ ಆ ಉನ್ನತಾತ್ಮನನ್ನ ನಾವು ಹೊಂದಬೇಕಾಗುತ್ತೆ. ಹಾಗಾದ್ರೆ ಆ ಉನ್ನತಾತ್ಮ ಎಲ್ಲಿದ್ದಾನೆ? ಆ ಉನ್ನತಾತ್ಮ ಯಾರು? ನಿಜವಾಗ್ಲೂ ಕೂಡ ನಮಗೆ ಅಂತರಾತ್ಮನ ಜನನ ಅಂತ ಕರಿತೀವಿ. ಯಾವಾಗ ಕೆಳಮುಖವಾಗಿ ಇಳಿದು ಬಂದಂತಹ ಚೈತನ್ಯ ಬಹುತೇಕ ಸಮೂಹಾತ್ಮಗಳಲ್ಲಿ, ಅಂದ್ರೆ ಭೂತ ವರ್ಗಗಳಲ್ಲಿ, ಖನಿಜ ವರ್ಗಗಳಲ್ಲಿ, ಸಸ್ಯ ವರ್ಗಗಳಲ್ಲಿ, ಪ್ರಾಣಿ ವರ್ಗಗಳಲ್ಲಿ ಹೊರಗಿನ ಪ್ರಕೃತಿ ಶಕ್ತಿಗಳಿಂದ ಪ್ರಜ್ಞೆ ಅನ್ನೋದು ಕೆಲಸ ಮಾಡ್ತಿತ್ತು. ಅಲ್ಲಿಯವರೆಗೂ ಕೂಡ ವಿಷ್ಣು ಚೈತನ್ಯ ನಮ್ಗೆ ಕೆಲಸವನ್ನ ಮಾಡ್ತಿತ್ತು. ಯಾವಾಗ ಮನುಷ್ಯನ ಸೃಷ್ಟಿ ಅನ್ನೋದು ಆಗುತ್ತೆ, ಆಗ ಸ್ವಪ್ರಜ್ಞೆ ಅನ್ನೋದು ಪ್ರಾರಂಭ ಆಯ್ತು, ವಿಕಾಸವಾಯ್ತು. ಎಲ್ಲಿ ಈ ಸ್ವಪ್ರಜ್ಞೆ ಉಂಟಾಯ್ತು? ನಿಜವಾದಂತಹ ಈ ಕೆಳಗಿನ ಮನಸ್ಸಿನ ಹಂತದ ನಂತರ ಮೇಲ್ಮುಖವಾಗಿ ಇರುವಂಥದ್ದು ಅರೂಪ ಲೋಕ. ಆ ಅರೂಪ ಲೋಕದ ಭಾಗವನ್ನೇ ನಾವು ಕಾರಣ ದೇಹ, ಜೀವಾತ್ಮನ ನೆಲೆ, ಅಂತರಾತ್ಮನ ಒಂದು ಸ್ವಸ್ಥಾನ ಅಂತ ಹೇಳಿ ಕರಿತೀವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಿಜವಾದಂತಹ ಕೆಳಮುಖವಾಗಿ ಬಂದಂತಹ ಚೈತನ್ಯ ಆ ಸಾಕು ಪ್ರಾಣಿಗಳಲ್ಲಿ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಸಾಧನೆಯನ್ನ ಮಾಡಿ ಮನುಷ್ಯ ವರ್ಗಕ್ಕೆ ಪೂರ್ಣವಾದಂತಹ ಅರ್ಹತೆಯನ್ನ ಹೊಂದಿರೋದು ಕಾಯ್ತಾ ಇರುತ್ತೆ ವಿಷ್ಣು ಶಕ್ತಿ. ಯಾವಾಗ ಅನುಪಾದಕ ಲೋಕದಿಂದ ಬಂದಂತಹ ಆ ಉನ್ನತಾತ್ಮನ ಒಂದು ಅಂಶ ಶಿವಶಕ್ತಿ ಎರಡನೇ ಪ್ರವಾಹ ಈ ಸಮೂಹಾತ್ಮದೊಳಗೆ ಏನು ಚೈತನ್ಯ ಕಾಯ್ತಾ ಇತ್ತು, ಅವೆರಡೂ ಕೂಡ ಒಂದಾಗುತ್ತೆ. ಆಗಲೇ ಅಂತರಾತ್ಮನ ಜನನ. ಅಲ್ಲಿ ನಮ್ಮ ಮನುಷ್ಯನ ಒಂದು ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭ ಆಯ್ತು. ಮನುಷ್ಯ ಅನ್ನುವಂತಹವನು ಇದುವರೆಗೂ ಕೂಡ ನಿಜವಾಗ್ಲೂ ಕೂಡ ಒಂದು ಸ್ವಪ್ರಜ್ಞೆಯನ್ನ ಹೊಂದಿದ. ಇದುವರೆಗೂ ಕೂಡ ಕೆಳಗಿನ ಹಂತಗಳಲ್ಲಿ ಪ್ರಜ್ಞೆ ಒಂದು ಪ್ರಕೃತಿಯ ಸಹಾಯದಿಂದ ವಿಕಾಸವನ್ನ ಹೊಂದುತ್ತಾ ಇತ್ತು. ಆದ್ರೆ ಈಗ ಯಾವಾಗ ಮನುಷ್ಯನಿಗೆ ಈ ಒಂದು ನಿಜವಾದ ಮನುಶಕ್ತಿ ಅನ್ನೋದು ಶಿವಶಕ್ತಿ ಬಂದು ಸೇರ್ಕೊಳ್ತೋ, ಆಗ ನಿಜವಾದ ಸ್ವಪ್ರಜ್ಞೆ ಪ್ರಾರಂಭ ಆಯ್ತು. ಈ ಸ್ವಪ್ರಜ್ಞೆ ಪ್ರಾರಂಭವಾದಂತಹ ನಂತರದಲ್ಲಿಯೇ ಮನುಷ್ಯನಿಗೆ ಒಂದು ನಿಜವಾದ ಆಧ್ಯಾತ್ಮಿಕ ವಿಕಾಸ ಅನ್ನೋದು ಪ್ರಾರಂಭ ಆಯ್ತು.
ಆಧ್ಯಾತ್ಮಿಕ ವಿಕಾಸವೇ ನಮ್ಗೆ ನಿಜವಾದಂತಹ ಆ ಮುಂದಿನ ಒಂದು ವಿಕಾಸಕ್ಕೆ ಮುಂಚೂಣಿ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಆ ಪರಿಪೂರ್ಣತೆಯ ಕಡೆಗೆ ಸಾಗ್ಬೇಕು ಅಂತ ಹೇಳಿದ್ರೆ ನಾವು ಸ್ವಪ್ರಯತ್ನದ ಮುಖಾಂತರವೇ ನಮ್ಮ ನಿಜವಾದ ಒಳಗಿನ ಪ್ರಜ್ಞೆಗಳನ್ನ ವಿಕಾಸ ಮಾಡ್ಕೊಳ್ತಾ ಆ ಚೈತನ್ಯವನ್ನ ಆ ಒಂದು ಪರಿಪೂರ್ಣತೆ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇಷ್ಟು ಮಟ್ಟದಲ್ಲಿ ಬಂದಂತಹ ನಮ್ಮ ಸ್ವಪ್ರಜ್ಞೆ ಈಗ ನಿಜವಾದಂತಹ ಯಾವ ಮುಖಾಂತರ ನಾವು ಸ್ವಪ್ರಜ್ಞೆಯನ್ನ ಈ ಒಂದು ದೇಹಾತ್ಮ ಮಟ್ಟದಲ್ಲಿ ವಿಕಾಸವನ್ನ ಹೊಂದಬೇಕಾಗುತ್ತೆ. ಯಾವಾಗ ಮನುಷ್ಯ ಕೆಳಮುಖವಾಗಿ ದೇಹಾತ್ಮದ 3 ದೇಹಗಳನ್ನ ಹೊಂದಿದಾನೆ, ನಮ್ಗೆಲ್ರಿಗೂ ಪರಿಚಯ ಇದೆ, ಸ್ಥೂಲ, ಕಾಮ, ಮನೋದೇಹಗಳು ಅಂತ ಹೇಳಿ. ಇನ್ನ ಮೇಲಿನ ಒಂದು ಅರೂಪ ಅಥವಾ ಅರೂಪ ಲೋಕ ಅಥವಾ ನಿಜವಾದಂತಹ ಒಂದು ಕಾರಣ ದೇಹವನ್ನ ನಾವು ಕುರಿತು ಹೇಳ್ತಿದೀವಲ್ಲ, ಅಲ್ಲಿಯ ಆಚೆಗೆ ಇರುವಂತಹದ್ದು ಬುದ್ಧಿ ಪ್ರಜ್ಞೆ. ನಿಜವಾದಂತಹದ್ದು ಈ ಬುದ್ಧಿ ಪ್ರಜ್ಞೆಯ ವಿಕಾಸದ ಮುಖಾಂತರ ನಮ್ಮ ಆಧ್ಯಾತ್ಮದ ವಿಕಾಸ ವೇಗ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕದ ವಿಕಾಸ ವೇಗ ಎಲ್ಲಿ ಹೆಚ್ಚಿಸ್ಕೊಳ್ಳೋದು ಅಂದ್ರೆ ಯಾವಾಗ ಈತನಿಗೆ ಮನುಷ್ಯನಿಗೆ ಸ್ವಪ್ರಜ್ಞೆ ಉದಯವಾಯ್ತೋ, ಸ್ವಪ್ರಜ್ಞೆಯ ಮುಖಾಂತರ ನಾನು ಯಾರು, ನನ್ನ ಜೀವಿತದ ಉದ್ದೇಶ ಏನು, ನನ್ನ ಗುರಿ ಏನು, ಈ ಎಲ್ಲವನ್ನು ಅರಿಯುವಂತ ಒಂದು ಸಾಮರ್ಥ್ಯ ಅಥವಾ ಪ್ರಜ್ಞೆ ಆತನಿಗೆ ಬೆಳವಣಿಗೆಗೆ ಕಾರಣವಾಗುತ್ತೆ. ಹಾಗಾದ್ರೆ ನಾವು ನಿಜವಾಗ್ಲೂ ಕೂಡ ಆ ಉನ್ನತ ಸ್ಥಿತಿಯನ್ನ ಹೇಗೆ ಗುರುತಿಸ್ಕೊಳ್ಳೋದು? ನಾವು ಕಾಮನ್ ಆಗಿ ಹೇಳ್ತೀವಿ, ಬುದ್ಧಿ ಅಂದ್ರೆ ಬುದ್ಧಿ ಇಲ್ವಾ ನಿಂಗೆ, ಆ ಪ್ರಜ್ಞೆ ಇಲ್ದೆ ಮಾತಾಡ್ತೀಯ ಅಂತ ಸಹಜವಾದಂತ ಸಾಮಾನ್ಯ ಜೀವಿತದಲ್ಲಿ ಹೇಳ್ತೀವಿ. ಆದ್ರೆ ಈ ಬುದ್ಧಿ ದೇಹ ಎಲ್ಲಿದೆ? ಹಾಗಾದ್ರೆ ಈ ಬುದ್ಧಿ ಪಾತ್ರ ಏನು? ಈ ಬುದ್ಧಿಯ ವಿಕಾಸವನ್ನ ನಾವು ಹೇಗೆ ಮಾಡ್ಕೊಳ್ಳೋದು? ನಮ್ಗೆಲ್ರೂ ಪರಿಚಯ ಇದೆ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ನಾವೆಲ್ಲರೂ ಕೂಡ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬೇಕು ಅಂದ್ರೆ ಈ ಮರ್ತ್ಯಲೋಕದಲ್ಲೇ ನಮ್ಮ ವಿವೇಕದ ಮುಖಾಂತರ ನಮ್ಮ ಜೀವಿತ ಏನು ಅಂತ ಪರಿಚಯ ಮಾಡ್ಕೋಬೇಕು. ಅದೇ ಬುದ್ಧಿ ಮಟ್ಟದ ಅರಿವು. ಅದು ಎಲ್ಲಿದೆ? ಈ ಬುದ್ಧಿ ಮಟ್ಟ ಅಥವಾ ಬುದ್ಧಿ ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕಾರಣ ದೇಹದ ಆಚೆ ಇರುವಂತದ್ದು. ಕಾರಣ ದೇಹ ಎಲ್ಲಿದೆ ಅಂತ ನಮ್ಗೆ ಪರಿಚಯ ಆಯ್ತು. ನಮ್ಗೆ 3 ದೇಹಗಳಿಗಿದೆ. ಒಂದು ಸ್ಥೂಲ, ಕಣ್ಣಿಗೆ ಕಾಣುವಂತ ಶರೀರ, ನಮ್ಗೆ ಆಶೆಗಳನ್ನ ಹೊತ್ತಿರುವಂತ ಕಾಮ ಶರೀರ, ಆಶಾ ದೇಹ ಅಂತ ಕರಿತೀವಿ. ಆಲೋಚನೆಗಳನ್ನ ಕೆಲಸ ಮಾಡ್ತಾ ಇರುವಂತ ಮನೋದೇಹ ಅಂತ ಕರಿತೀವಿ. ಆ ಮನೋದೇಹದಲ್ಲಿ ಕೆಳಗಿನ ಮನೋಲೋಕ, ಮೇಲಿನ ಮನೋಲೋಕ. ಅಂದ್ರೆ ಕೆಳಗಿನ ಮನಸ್ಸು ಸ್ವಾರ್ಥಯುತವಾದಂತಹ ಈ ಪ್ರಪಂಚಕ್ಕೆ ಸೀಮಿತವಾದಂತಹ ಒಂದು ಲೋಕ ಅಥವಾ ಶರೀರ, ಉಪಾಧಿ ಅಂತ ಕರಿತೀವಿ. ಅದ್ರ ಮುಖಾಂತರ ನಾವೆಲ್ಲ ಇವತ್ತು ಜೀವಿತವನ್ನ ಮಾಡ್ತಿರೋದು. ಅದರ ಆಚೆ ಒಂದು ಇದೆಯಲ್ಲ, ಆ ಅರೂಪ ಲೋಕ, ಉನ್ನತ ಮನಸ್ಸು ಅಂತ ಕರಿತೀವಲ್ಲ, ಆ ಒಂದು ಆಚೆ ಇರುವಂತಹದೇ ನಿಜವಾಗ್ಲೂ ಬುದ್ಧಿ ಮಟ್ಟದ ಪ್ರಜ್ಞೆ ಅಂತ ಹೇಳಿ ಕರಿತೀವಿ. ಈ ಬುದ್ಧಿ ಮಟ್ಟದ ಪ್ರಜ್ಞೆ ಅತಿ ಮಿಗಿಲಾದಂತಹದ್ದು. ಯಾಕೆಂದ್ರೆ ಇದಕ್ಕೆ ಸಾಮಾನ್ಯವಾದಂತ ತಿಳಿವು ಅಲ್ಲ, ಅರಿವು. ಎಂತ ಅರಿವು? ವಿವೇಕದಿಂದ ಕೂಡಿದಂತಹ ಅರಿವು ಇದು ಬೇಕು. ಇದಕ್ಕೆ ಅರಿಲಿಕ್ಕೆ ಸೂಕ್ಷ್ಮತರವಾದಂತಹ ಜ್ಞಾನ ಅಗತ್ಯ. ಯಾಕೆಂದ್ರೆ ಮನಸ್ಸು ಬಹಳ ಕೆಳಮಟ್ಟದಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರ್ತದೆ, ಸ್ವಾರ್ಥಯುತವಾದ ಆಲೋಚನೆಯನ್ನ ಮಾಡ್ತಾ ಇರ್ತದೆ. ಹಾಗಾಗಿ ಈ ಒಂದು ಬುದ್ಧಿ ಮಟ್ಟದ ಪ್ರಜ್ಞೆಯ ಕೆಲಸ ಅನ್ನೋದು ಎಲ್ಲೋ ಅಪರೂಪಕ್ಕೆ ನಮ್ಗೆ ಅರಿವನ್ನ ಮೂಡಿಸುತ್ತೆ. ಯಾವುದು ಮುಖ್ಯ, ಯಾವುದು ಅಮುಖ್ಯ, ನಾವು ಪರಮಗುರು ಚರಣ ಸನ್ನಿಧಿಯಲ್ಲಿ ಓದ್ತಾ ಇದೀವಿ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದು ಜೀವಿತ ಮುಖ್ಯ, ಅಶಾಶ್ವತವಾದ ಜೀವಿತವ ಮುಖ್ಯ, ಶಾಶ್ವತವಾದ ಜೀವನ ಮುಖ್ಯ. ಇವೆಲ್ಲಕ್ಕೂ ಮಿಗಿಲಾದಂತಹದ್ದು ಯಾವುದು? ಆ ಒಂದು ಅರಿವು ಇದೆಯಾ? ಆ ವಿವೇಕದ ಅರಿವನ್ನೇ ಇಲ್ಲಿ ನಿಜವಾದಂತ ಬುದ್ಧಿ ಮಟ್ಟದ ಪ್ರಜ್ಞೆ. ಮತ್ತೊಂದು ರೀತಿಯಲ್ಲಿ ಹೇಳ್ಬೋದು, ಇದು ನಿಜವಾದ ಇಂಟ್ಯೂಷನ್, ಅಂತರ್ದೃಷ್ಟಿ ಅಂತಾನು ಕೂಡ ಕರಿಬಹುದು. ಈ ಇಂಟ್ಯೂಷನ್ ಅನ್ನ ಬಳಸ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ನಿಜವಾದಂತಹ ರೀತಿಯಲ್ಲಿ ಒಂದು ನಿಸ್ವಾರ್ಥಯುತವಾದಂತಹ ಮಾನವ ಕೋಟಿಗಾಗಿ ಸಿದ್ಧವಾಗಿರ್ತಾರಲ್ಲ, ಅವರಿಗೆ ಇಂದು ಒಳದೃಷ್ಟಿ ಅನ್ನೋದು ಅದು ಬೆಳೀತಾ ಇರ್ತದೆ, ವಿಕಾಸವಾಗ್ತಾ ಇರ್ತಾರೆ. ಹೀಗಾಗಿ ಬುದ್ಧಿ ಮಟ್ಟದ ಪ್ರಜ್ಞೆ ಅಂತ ಹೇಳಿದ್ರೆ ನಿಜವಾದಂತಹದ್ದು ಈ ಕೆಳಗಿನ ಮನೋಲೋಕಕ್ಕಿಂತ ಮುಂದೆ ಇರುವಂತ ಒಂದು ಭಾಗ,
ಅದೇ ಬುದ್ಧಿಮಟ್ಟ. ಬುದ್ಧಿ ಅದಕ್ಕೂ ಮುಂದೆ ಹೋಗ್ತಾ ಇರೋದೇ ನಮ್ಗೆ ವಿಶಾಲವಾದಂತಹ ಹೃದಯದ ಮಟ್ಟದಲ್ಲಿ ಇರೋದೇ ಆತ್ಮ ಪ್ರಜ್ಞೆ. ಅವನ್ನೆಲ್ಲ ಕೂಡ ನಾವು ಇನ್ನೂ ಕೂಡ ಎಷ್ಟು ಜನ್ಮಗಳ ಮುಖಾಂತರ ನಾವು ಸಾಕಷ್ಟು ವಿಕಾಸವನ್ನ ಹೊಂದಬೇಕಾಗುತ್ತದೆ. ಈ ನಮಗೆ ಸದ್ಯದಲ್ಲಿ ಈ ಬುದ್ಧಿಮಟ್ಟ ನಮ್ಮ ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನ ಬೆಳೆಸ್ಲಿಕ್ಕೆ ಇರುವಂತ ಒಂದು ಪ್ರಜ್ಞೆ ಅಥವಾ ಉಪಾಧಿ ಅಂತ ಹೇಳಿ ಕರಿಬಹುದು. ಈ ಬುದ್ಧಿ ಸ್ಥಾನ ಹೇಗೆ ಅಭಿವ್ಯಕ್ತವಾಗುತ್ತೆ, ನಮ್ಮ ಬುದ್ಧಿಲಿ ಹೇಗೆ ವಿವಿಧ ಹಂತಗಳಲ್ಲಿ ಇದು ಕೆಲಸ ಮಾಡ್ತದೆ ಅನ್ನೋದನ್ನ ತಿಳಿಯೋಣ. ಈಗ ನಮ್ಗೆ ಈ ಸ್ಥೂಲ ದೇಹ ಏನ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಸ್ಥೂಲ ದೇಹ ಏನ್ ಮಾಡುತ್ತೆ, ನಮ್ಗೆ ನಿಜವಾದಂತ ಪ್ರಪಂಚದಲ್ಲಿ ಅನುಭವಗಳನ್ನ ಕೊಡ್ಲಿಕ್ಕೋಸ್ಕರನೇ ಇಂದ್ರಿಯಗಳ ಮುಖಾಂತರ ಏನೇನು ಬೇಕೋ ಎಲ್ಲವನ್ನು ನೋಡ್ತೀವಿ. ಪಂಚೇಂದ್ರಿಯಗಳ ಮುಖಾಂತರ ಆ ಒಂದು ರೀತಿ ಎಲ್ಲವನ್ನು, ಪಂಚೇಂದ್ರಿಯಗಳು ಅಂತ ಹೇಳಿದ್ರೆ ಗೊತ್ತಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಇಷ್ಟುಗಳ ಮುಖಾಂತರ ನಾವು ಏನ್ ಮಾಡ್ತೀವಿ, ಈ ಹೊರಗಿನ ಪ್ರಪಂಚದಿಂದ ಸ್ಪಂದಗಳನ್ನ ಹೊಂದುತ್ತೀವಿ. ಆ ಸ್ಪಂದಗಳನ್ನ ಹೊಂದಿ ಎಲ್ಲಿ ಕಳಿಸ್ತೀವಿ, ಮನೋಲೋಕಕ್ಕೆ ಕಳಿಸ್ತೀವಿ. ಆ ಮನಸ್ಸಿಗೆ ಕಳಿಸಿದಂತ ಸಂದರ್ಭದಲ್ಲಿ ಆಲೋಚನೆ ಮಾಡುತ್ತೆ ಯಾವುದು, ಅದೇ ಮನೋದೇಹ ಅಂತ ಕರಿತೀವಿ. ಆ ಮನೋದೇಹದಲ್ಲೂ ಕೂಡ 2 ಭಾಗ ಅಂತ ಹೇಳಿದೆ. ಯಾವ ಸ್ಥೂಲ ದೇಹದಿಂದ ನಾವು ಹೊರಗಿನ ವಸ್ತುಗಳನ್ನ ನೋಡ್ತೀವಿ, ಕೇಳ್ತೀವಿ, ಸ್ಪರ್ಶಿಸ್ತೀವಿ. ಅವಳ ಇಚ್ಛೆ ಆಯ್ತು ಅಂತ ಹೇಳಿದ್ರೆ ಎಲ್ಲಿಗೆ ರವಾನಿಸ್ತೀವಿ, ನಮ್ಮ ನರಮಂಡಲದ ಮೆದುಳಿನ ಮುಖಾಂತರ ನಿಜವಾದಂತ ಮನೋಲೋಕಕ್ಕೆ ಹೋಗುತ್ತೆ. ಅದಕ್ಕೂ ಮುನ್ನ ಒಂದಿದೆ ಶರೀರ, ಅದೇ ಕಾಮ ಶರೀರ, ಆಶಾದೇಹ ಅಂತ ಹೇಳಿ ಹೊರಗಡೆ ಎಲ್ಲವನ್ನು ನೋಡುತ್ತೆ ಈ ಪಂಚೇಂದ್ರಿಯಗಳ ಮುಖ. ಆಗ ಆಶೆ ಅನ್ನೋದು ಬರುತ್ತೆ. ಒಂದು ವಸ್ತುವನ್ನ ನೋಡುತ್ತೆ, ಒಂದು ವ್ಯಕ್ತಿಯನ್ನ ನೋಡುತ್ತೆ, ಅದನ್ನ ನೋಡಿದ ತಕ್ಷಣ ಬೇಕು ಅಂತ ಹೇಳಿ ಬಯಸುತ್ತೆ. ಅಂತಹ ಒಂದು ಆಶಾದೇಹ ಕೂಡ ಇದೆ. ಇದರ ಮುಂದಕ್ಕೆ ಇರುವಂತಹದೇ ನಿಜವಾದಂತ ಮನೋದೇಹ. ಆ ಮನೋದೇಹದ ಮುಖಾಂತರ ಈ ಏನೇನು ಸ್ಪಂದಗಳು ಸ್ಥೂಲ ದೇಹದಿಂದ ಪಡ್ಕೊಳ್ತೋ ಆ ಯೋಚನೆಗೆ ಹೊರಡುತ್ತೆ. ಆ ಯೋಚನೆಯ ಮುಖಾಂತರ ಇನ್ನೂ ಮುಂದಕ್ಕೆ ಹೋಗ್ಬೇಕಾದ್ರೆ ಅದೇ ವಿವೇಕ, ಬುದ್ಧಿಮಟ್ಟದ ಪ್ರಜ್ಞೆ. ನಮಗೆ ಎಷ್ಟೋ ಬಾರಿ ಉತ್ತಮವಾದ ನಿಸ್ವಾರ್ಥಯುತವಾದ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅರಿವು ಅನ್ನೋದು ಬರುತ್ತೆ. ಹೌದು, ಇದು ತಪ್ಪು, ಇದು ಸರಿಯಲ್ಲ, ಇದು ಮುಖ್ಯ, ಅದು ಮುಖ್ಯ, ನಾನ್ ಮಾಡ್ಬೇಕಾದ್ದು ಏನು ಜೀವಿತದಲ್ಲಿ, ಈ ಒಂದು ಬೆಳಕನ್ನ ಚೆಲ್ಲುವಂತಹದೇ ಬುದ್ಧಿಮಟ್ಟದ ಪ್ರಜ್ಞೆ ಅಂತ ಹೇಳಿ ಕರಿಬಹುದು. ಇದನ್ನೆಲ್ಲ ಕೂಡ ನಿಜವಾಗ್ಲೂ ಕೂಡ ಯೋಗ ದೃಷ್ಟಿಯಿಂದ ಇದನ್ನೆಲ್ಲವನ್ನು ಕೂಡ ಜೀವನ್ಮುಕ್ತರು ನಮ್ಗೆ ಸಾಧ್ಯವಾಷ್ಟು ಅಧ್ಯಯನವನ್ನ ಮಾಡಿ ಈ ಒಂದು 3 ಲೋಕಗಳಲ್ಲಿರುವಂತಹ ಯಾವ ಒಂದು ಪ್ರಜ್ಞೆ ವಿಕಾಸವಾಗ್ತಾ ಇದೆ ಎನ್ನುವುದನ್ನ ತಿಳಿಸಿದೆ. ಈ ಬುದ್ಧಿಲೋಕದ ಪ್ರಜ್ಞೆ ಇದೆಯಲ್ಲ, ಬಹಳ ಆನಂದಮಯವಾದುದು ಅಂತ ಹೇಳಿ ಯೋಗಿಗಳು ಅನುಭವಿಸಿ ಆ ಲೋಕದ ಒಂದು ಗುಣವನ್ನ ತಿಳಿಸಿದ್ದಾರೆ. ಅಂದ್ರೆ ಇಡೀ ಎಲ್ಲವೂ ಕೂಡ ಸರ್ವಭೂತ ರತಾಹೆ ಅಂದ್ರೆ ಎಲ್ಲಾ ಜೀವ ಚೈತನ್ಯದ ಒಳಗೂ ಇರುವಂತಹದ್ದು ಏಕೈಕ ಚೈತನ್ಯ, ಆ ಪರಮಾತ್ಮನ ಒಂದು ಅಂಶ. ಅದನ್ನ ಕಂಡುಕೊಂಡಂತ ಇರುವುದು ಬುದ್ಧಿಮಟ್ಟದ ಪ್ರಜ್ಞೆ. ಆ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಇವತ್ತು ಬೆಳಿಬೇಕಾಗಿದೆ, ವಿಕಾಸವನ್ನ ಹೊಂದ್ಬೇಕಿದೆ. ಎಲ್ಲಿಂದ ಪ್ರಾರಂಭವಾಗುತ್ತೆ, ಸ್ಥೂಲ ಕಾಮ ಮನೋದೇಹದ ಮುಖಾಂತರ ನಾವು ಆ ಬುದ್ಧಿ ಲೋಕದ ಆನಂದಮಯ ಕೋಶದ ಮುಖಾಂತರ ನಮಗೆ ನಿಜವಾದಂತಹ ರೀತಿಯಲ್ಲಿ ಆ ಒಂದು ಪ್ರಜ್ಞೆಯನ್ನ ನಾವು ವಿಕಾಸ ಮಾಡ್ಕೊಳ್ಬೇಕಾಗ್ತದೆ. ಈ ಬುದ್ಧಿಮಟ್ಟದ ಪ್ರಜ್ಞೆಯನ್ನ ಯೋಗಿಗಳು ನಿಜವಾಗ್ಲೂ ಸಮಾಧಿ ಸ್ಥಿತಿಯಲ್ಲಿ ಅದನ್ನ ಹೊಂದಿ ನಿಜವಾದ ಆನಂದವಾದಂತಹ ಜ್ಞಾನ ಅಲ್ಲಿ ಇದೆ, ಅಪರಿಮಿತವಾದಂತಹ ಜ್ಞಾನ ಇದೆ ಅನ್ನುವಂಥದ್ದನ್ನ ಅವರು ತಿಳ್ಕೊಳ್ತಾರೆ. ಅವ್ರಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಈ ಕೆಳಗಿನ ಲೋಕಗಳು ಗೌಣವಾದುದು, ನಿಜವಾದ ಇದಕ್ಕಿಂತ ಅಪರಿಮಿತವಾದಂತ ಆನಂದ ಇಂಥದ್ದು ಆ ಒಂದು ಬುದ್ಧಿಮಟ್ಟದ ಒಂದು ವಿಕಾಸ. ಈ ಕಿಂಚಿತ್ತಾದ್ರೂ ಕೂಡ ಅದನ್ನ ನಾವು ತಿಳ್ಕೊಳ್ಳೋಣ ಅಂದ್ರೆ ಆ ಮಟ್ಟದ ಪ್ರಜ್ಞೆ ನಮ್ಗಿನ್ನೂ ಕೂಡ ಪರಿಮಿತಿಯಲ್ಲಿ ಇದೆ. ನಮ್ಮ ಸ್ವಪ್ರಜ್ಞೆಯನ್ನ ನಾವು ಹೇಗೆ ಸಂಸ್ಮರಣೆ ಮಾಡ್ಕೊಳ್ತಾ ಹೋಗ್ತೀವೋ, ಎಲ್ಲಿ ನಿಜವಾದ ಜೀವ ಚೈತನ್ಯಗಳ ಮೂಲ ಒಂದು ಅರಿವನ್ನ ಪಡ್ಕೊಳ್ತೀವೋ, ಏಕತೆಯ ಅರಿವನ್ನ ಪಡ್ಕೊಳ್ತೀವೋ, ಆಗ ಮಾತ್ರ ಬುದ್ಧಿಮಟ್ಟದ ಪ್ರಜ್ಞೆಯನ್ನ ಆ ಯೋಗಿಗಳು ಏನು ಆನಂದವನ್ನ ಪಡ್ತಾ ಇದ್ದಾರೆ ಆ ಒಂದು ಅರಿವನ್ನ ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಈ ಒಂದು ಸಂದರ್ಭವನ್ನ ನಿಜವಾಗ್ಲೂ ಅನುಭವಿಸಿದಂತಹ ಯೋಗಿಗಳಿಗೆ ಅಸದಳ ಅಂತ ಕರೀತಾರೆ. ಆ ಆನಂದಮಯ ವಾತಾವರಣ ಹೇಗಿರುತ್ತೆ,
ಯಾವುದೇ ಒಂದು ವ್ಯತ್ಯಾಸ ಇರಲ್ಲ, ಪ್ರತ್ಯೇಕತೆ ಅನ್ನುವಂತ ಗುಣ ಇರೋದಿಲ್ಲ. ಅಲ್ಲಿ ಕಾಂತಿ ಅನ್ನೋದು ಹೇಗಿರುತ್ತೆ ಅಂದ್ರೆ ಮಧುರವಾದ ಸಂಗೀತದಂತೆ ಇರ್ತದೆ. ಎಷ್ಟು ನಿನಾದ ಇರ್ತದೋ, ನವಿರಾದಂತಹ ಒಂದು ಶಕ್ತಿ ಇರ್ತದೋ, ಹಾಗೆ ಒಂದು ಆ ಗುಣವನ್ನ ಆ ಒಂದು ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ಕಾಣ್ಲಿಕ್ಕೆ ಸಾಧ್ಯ, ಅದನ್ನ ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಅನ್ನೋದನ್ನ ಕೇಳ್ತಾರೆ. ಯಾಕೆಂದ್ರೆ ಇವೆಲ್ಲವೂ ಕೂಡ ಏನಾಗುತ್ತೆ, ಸ್ಥೂಲ ದೇಹದ ಹಂತಕ್ಕೆ ಬಂದಾಗ ಅದು ಕ್ಷೀಣತೆ ನಮ್ದು ಪರಿಮಿತಿಗೆ. ಯಾಕೆಂದ್ರೆ ನಾವೆಲ್ಲವೂ ಕೂಡ ಇನ್ನೂ ಕೂಡ ಪ್ರಜ್ಞೆಯನ್ನ ಕೆಳಮುಖವಾಗಿ ನಮ್ಮ ಇಂದ್ರಿಯಗಳ ಸುಖಕ್ಕೋಸ್ಕರನೇ ಹಾತೊರಿತಾ ಇರೋದ್ರಿಂದ ಆ ಧ್ವನಿ ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ಕ್ಷೀಣಿಸುತ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ವಿಕಾಸ ಆಗಬೇಕು ಅನ್ನೋದನ್ನ ಕುರಿತು ಹೇಗೆ ನಾವು ಪ್ರಯತ್ನವನ್ನ ಪಡಿಬೇಕು, ಬುದ್ಧಿಗೆ ನಿಜವಾದಂತಹ ರೀತಿಯಲ್ಲಿ ಏಕಕಾಲದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡುವಂತ ತಿಳುವಳಿಕೆ ಇರುತ್ತೆ. ಈಗ ಮನಸ್ಸು ಅನ್ನೋದು ನಮ್ಗೆ ಗೊತ್ತಿದೆ, ಮನಸ್ಸು ಕೂಡ ತನ್ನದೇ ಆದಂತ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿ. ಇದರ ಆಚೆ ಇರುವಂತಹ ಬುದ್ಧಿಯನ್ನ ನಾವು ಹೇಗ್ ಗುರುತಿಸ್ಬೋದು? ಈಗ ಅದಕ್ ಮುಂಚೆ ನಾವು ಮನಸ್ಸಿಗೆ ಒಂದು ಕನೆಕ್ಟ್ ಮಾಡೋಣ. ಮನಸ್ಸು ಏನೆಲ್ಲ ಮಾಡ್ತದೆ ಅಂತ ಹೇಳಿ. ಈ ಮನಸ್ಸು ಏನನ್ನ ಮಾಡುತ್ತೆ ಅನ್ನೋದು ನಮ್ಗೆ ಒಂದು ಪಟ್ಟಕ ಅಂತ ನಾವು ಸೈನ್ಸ್ ಅಲ್ಲಿ 8th 9th ಸ್ಟ್ಯಾಂಡರ್ಡ್ ಅಲ್ಲಿ ಕರಿತೀವಿ. ಪಟ್ಟಕದ ಮೂಲಕ ಬಣ್ಣಗಳನ್ನ ಹಾಯಿಸಿದಾಗ ಶುದ್ಧವಾದಂತಹ ಬಿಳಿಯ ಪಟ್ಟಕದ ಮುಖಾಂತರ ಹಾಸುವಂತ ವಿವಿಧ ಬಣ್ಣಗಳನ್ನ ಹೊಂದುತ್ತೆ. ಆದ್ರೆ ಮೂಲತಃ ಯಾವುದು? ಒಂದೇ ಬಿಳಿ ಬಣ್ಣವಾದು. ಹಾಗೆಯೇ ಈ ಮನಸ್ಸು ಕೂಡ ಸಾಕಷ್ಟು ರೀತಿಯಲ್ಲಿ ಹೊರಗಿನ ವ್ಯಕ್ತವಾದಂತಹ ಸಂದರ್ಭದಲ್ಲಿ ವಿವಿಧ ತರಂಗಗಳನ್ನ ಅದು ಉಂಟು ಮಾಡ್ತದೆ. ಹೇಗೆ ಅದು ಏನೇನೆಲ್ಲ ಗುಣಗಳನ್ನ ಹೊಂದಿದೆ ಮನಸ್ಸು ಅಂತ ಹೇಳಿದ್ರೆ, ಒಂದು ನೆನಪುಗಳನ್ನ ಹೊಂದಿರುತ್ತೆ, ವಾದವನ್ನ ಹೊಂದಿರುತ್ತೆ, ಹಾಗೆ ನಿಜವಾದಂತ ಗಮನಿಸುವಿಕೆ ಒಂದು ಗುಣಗಳನ್ನ ಹೊಂದಿರುತ್ತದೆ. ಮನಸ್ಸು ಇಷ್ಟೆಲ್ಲಾ ರೀತಿಯಲ್ಲಿ ಹಲವು ವಿಧದಲ್ಲಿ ಕೆಲಸವನ್ನ ಅದು ಮಾಡ್ತಾ ಇರ್ತದೆ. ಆ ರೀತಿಯಲ್ಲಿ ನಮ್ಮ ಸಂಸರಣೆ ಅನ್ನೋದು ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಈಗ ನಾವ್ ಹೇಳಿದ್ವಿ, ಸ್ಥೂಲ ದೇಹದಲ್ಲಿ ವಸ್ತುಗಳನ್ನ ನೋಡ್ತೀವಿ. ಆ ಸ್ಥೂಲ ದೇಹದಲ್ಲಿ ನೋಡಿದಾಗ ನಮ್ಗೆ ಮೂಲತಃ ಎಲ್ಲಿಂದ ಪ್ರಾರಂಭ ಆಯ್ತು? ಕಾಮ ಶರೀರದಲ್ಲಿ ಉಂಟಾದಂತ ಒಂದು ಸ್ಪಂದನ ಅಥವಾ ತಾಡನ, ಆಶೆ ಅನ್ನೋದು ಉಂಟಾಯ್ತು. ಆ ಒಂದು ತಾಡನ ಈಗ ಎಲ್ಲಿಗೆ ಹೋಗಿ ಸೇರ್ಕೊಳ್ತು? ನೆನಪಿನ ಅಂಗಳಕ್ಕೆ ಹೋಗಿ ಸೇರ್ಕೊಳ್ತು. ವಸ್ತುವನ್ನ ನೋಡ್ತೀವಿ, ಆ ವಸ್ತುವನ್ನ ನೋಡಿದ ನಂತರ ಪುನಃ ಏನ್ ಮಾಡುತ್ತೆ? ಪುನಃ ಅದು ಬಹಳ ಇಷ್ಟ ಆಯ್ತು ಅಂದಾಗ ಏನ್ ಮಾಡುತ್ತೆ? ಪುನಃ ಬೇಕು ಅಂತ ಬಯಸುತ್ತೆ. ಯಾವುದೋ ಒಂದು ಸಿಹಿ ಆಗಿರ್ಬೋದು, ವಸ್ತು ಆಗ್ಬೋದು, ಒಂದು ಪ್ರಕೃತಿಯ ಸಂಪರ್ಕ ಆಗಿರ್ಬೋದು. ಒಮ್ಮೆ ನೋಡಿದಾಗ ಅದು ಪುನಃ ಎಲ್ಲಿ ನಿಂತ್ಕೊಳ್ಳುತ್ತೆ? ನೆನಪಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಆ ನೆನಪಿನ ಅಂಗಳದಲ್ಲಿ ಸೇರ್ಕೊಳ್ಳುವಂತಹದನ್ನೇ ಮನಸ್ಸು ಆಲೋಚನೆ ಅಥವಾ ಸುಪ್ತ ಮನಸ್ಸು ಅಂತ ಹೇಳಿ ಕರಿತೀವಿ. ಹೀಗೆ ಅದು ಏನು ಮಾಡುತ್ತೆ? ಗಮನಿಸ್ತಾ ಹೋಗುತ್ತೆ. ಹಾಗೆ ಇದು ಪರಾಮರ್ಶೆಯನ್ನು ಕೂಡ ಮಾಡ್ತಾ ಹೋಗುತ್ತೆ. ಯಾವುದು ಇದು ಸರಿಯಾದು, ಯಾವುದು ಅಲ್ಲ, ಇದಿಷ್ಟನ್ನು ಕೂಡ ಮಾಡುವಂಥದ್ದು ಒಂದು ಮನಸ್ಸು. ಹೇಗೆ ವಿವಿಧ ರೀತಿಯಲ್ಲಿ ಮನಸ್ಸು ಕೆಲಸವನ್ನ ಮಾಡ್ತದೋ, ಹಾಗೆಯೇ ನಮ್ಮ ಬುದ್ಧಿಯೂ ಕೂಡ ಹಲವಾರು ರೀತಿಯಲ್ಲಿ ಕೆಲಸಗಳನ್ನ ದಿನನಿತ್ಯದಲ್ಲಿ ನಮ್ಗೆ ಮಾಡ್ತಾ ಇದೆ. ಏನೆಲ್ಲಾ ರೀತಿಯಲ್ಲಿ ಅದು ವಿಶೇಷವಾದಂತಹ ಲಕ್ಷಣಗಳನ್ನ ಹೊಂದಿದೆ ಅನ್ನುವುದನ್ನ ಈಗ ನಾವು ತಿಳ್ಕೊಳ್ಳೋಣ. ವಾಸ್ತವವಾಗಿ ನಾವು ಏನು ತಿಳ್ಕೊಂಡಿದ್ವಿ ಅಂತ ಹೇಳಿದ್ವಿ, ಈ ಬುದ್ಧಿಯ ಸಾಧಾರಣವಾದ ಕಾರ್ಯ ಏನು ಅಂದ್ರೆ ತಿಳುವಳಿಕೆ ಅಂತ ಕರಿತೀವಿ, ಅರಿವು ಅಂತ ಹೇಳಿ ಕರಿತೀವಿ. ಈ ಅರಿವು ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಅಂತ ಹೇಳಿ. ಈಗ ಒಂದು ಕಷ್ಟನೋ ಒಬ್ಬ ಮನಸ್ಥಿತಿಯನೋ ಅರ್ಥ ಮಾಡ್ಕೊಳ್ಳಿದಿದೆಯಲ್ಲ, ಅದು ತಿಳುವಳಿಕೆ ಅಂತ ಕರಿತೀವಿ. ಒಬ್ಬ ನಮ್ ತಂದೆ ತಾಯಿ ಕಷ್ಟದಲ್ಲಿದಾರಪ್ಪ ಅಂತ ಮಕ್ಕಳು ಅರ್ತ್ಕೊಳ್ಳೋದಿದೆಯಲ್ಲ, ಅದನ್ನ ಅರಿವು ಅಂತ ಹೇಳಿ ಕರಿತೀವಿ, ಅಥವಾ ತಿಳುವಳಿಕೆ ಅಂತ ಹೇಳಿ ಕರಿತೀವಿ. ಇದನ್ನ ಮನಃಶಾಸ್ತ್ರಜ್ಞರು ಅಥವಾ ಇವತ್ತು ವಿಜ್ಞಾನಿಗಳು ಏನನ್ನ ಕರೀತಾರೆ? ಇದನ್ನ ಒಂದು ನಿಜವಾದಂತಹ ರೀತಿಯಲ್ಲಿ ಮನಸ್ಸಿನ ಕಾರ್ಯ ಅಂತ ಹೇಳಿ ಕರೀತಾರೆ. ಆದರೆ ನಿಜವಾಗ್ಲೂ ಕೂಡ ಇದು ಮೂಲತಃ ನಮ್ಮ ಗುಪ್ತ ವಿಜ್ಞಾನದ ಮುಖಾಂತರ ತಿಳಿಬೇಕು ಅಂದ್ರೆ ಇದು ಬುದ್ಧಿಯ ಕಾರ್ಯ. ದಿನನಿತ್ಯದಲ್ಲಿ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ, ಅದರ ಪಾತ್ರ ಏನು, ಅದರ ಲಕ್ಷಣ ಏನು ಅಂತ ಹೇಳಿ ನಿಮ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ಹೊರಟ್ರು. ಹೀಗಾಗಿ ನಮಗೆ ಅರ್ಥವಾಯ್ತಾ? ಈಗ ಏನು ಇದು ಅಂತ ಹೇಳಿದ್ರೆ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಥವಾ ಅರಿವನ್ನ ಬುದ್ಧಿ ಅಂತ ಹೇಳಿ ಕರಿತೀವಿ. ಈ ಬುದ್ಧಿಯ ಕಾರ್ಯ ನಿಜವಾಗ್ಲೂ ಕೂಡ ಒಂದು ಸನ್ನಿವೇಶವನ್ನ, ಒಂದು ವ್ಯಕ್ತಿಯನ್ನ ಅಥವಾ ನಮ್ಮ ಇಂದ್ರಿಯಗಳ ಮೂಲಕ ಬಂದಿರುವಂತ ತಾಡನಗಳನ್ನ ಎಲ್ಲವನ್ನು ಕೂಡ ನೋಡಿ ಯಾವುದು ಸರಿ, ಯಾವುದು ಮುಖ್ಯ,
ಅನ್ನುವಂತ ಒಂದು ವಿವೇಕದ ತಿಳುವಳಿಕೆಯನ್ನ ಕೊಟ್ಟಲ್ಲ, ಅದೇ ಬುದ್ಧಿಯ ಬೆಳಕು ಅಂತ ಕರಿತೀವಿ. ಈಗ ನಾವೆಲ್ಲರೂ ಕೂಡ ಇವಾಗ ಏನಿದ್ವಿ, ಸಾಧಕರಾಗಿದ್ವಿ. ಸಾಧಕರಾದ್ರೂ ಕೂಡ ನಾವ್ ಏನಾದ್ರೂ ಕೂಡ ಈ ಜೀವನದಲ್ಲಿ ಇನ್ನೂ ಕೂಡ ನಮ್ಮ ಆಶೆಗಳನ್ನ ಕಡಿಮೆ ಮಾಡ್ಕೊಂಡಿದೀವ, ಅಥವಾ ನಮ್ಮ ಇಂದ್ರಿಯಗಳ ಸೆಳೆತಗಳನ್ನ ಕಡಿಮೆ ಮಾಡ್ಕೊಂಡಿದೀವ? ಎಲ್ಲವೂ ಬೇಕು ಬೇಕು ಅಂತ ಹೇಳಿ ನಮಗೆ ಆಕರ್ಷಣೆಯನ್ನ ಮಾಡ್ತದೆ. ಆಗ ಆ ಆಕರ್ಷಣೆಗಳ ನಡುವೆಯೇ ನಾವು ನಮ್ಮ ಪ್ರಜ್ಞೆಯನ್ನ ಮೇಲ್ಮುಖವಾಗಿ ಹರಿಸ್ಬೇಕಾಗತ್ತೆ. ಅಲ್ಲಿಗೆ ಏನ್ ಮಾಡ್ಬೇಕು? ಬುದ್ಧಿಯ ಬೆಳಕು ಮನಸ್ಸಿನ ಆಲೋಚನೆ ಕಾಮದೇಹದ ಮೇಲೆ ಬೀಳುವಂತೆ ನಾವು ಪ್ರಯತ್ನವನ್ನ, ಆಧ್ಯಾತ್ಮಿಕವಾದಂತ ಜೀವಿತವನ್ನ ಮಾಡ್ಬೇಕು. ಬುದ್ಧಿಯ ಬೆಳಕು ಎಲ್ಲಿಗ್ ಬರುತ್ತೆ? ಅರಿವು, ತಿಳುವಳಿಕೆಯ ಸಾಮರ್ಥ್ಯ ಅಂತ ಹೇಳಿದ್ವಲ್ಲ. ಯಾವಾಗ ನಮಗೆ ನಿಜವಾದಂತಹ ಒಂದು ಯೋಗ ಮಾರ್ಗದ ಒಂದು ಬೆಳವಣಿಗೆ ಪರಿಚಯ ಆಯ್ತೋ, ಸ್ವಪ್ರಜ್ಞೆ ಇದೆ ನಮ್ಮಲ್ಲಿ, ನಮ್ಮ ಆಧ್ಯಾತ್ಮಿಕವಾದ ವಿಕಾಸ ಅಂತಿಮವಾದುದು, ಇದ್ರ ಮುಖಾಂತರವೇ ಮುಂದೆ ಹೋಗ್ಬೇಕು ಅಂತ ಹೇಳಿ ಹೊರಟಾಗ ನಾವು ಈ ಬುದ್ಧಿಯ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಅದನ್ನೇ ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ ವಿವೇಚನೆ, ವಿವೇಕದ ಮುಖಾಂತರ ಉಂಟಾಗುವಂತ ವಿವೇಚನೆ. ಇದು ನಿಜವಾಗ್ಲೂ ಕೂಡ ಪರಿಜ್ಞಾನವಲ್ಲ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಪರಿಜ್ಞಾನ ಅಂತ ಹೇಳಿದ್ರೆ ಮನಸ್ತತ್ವಕ್ಕೆ ಸಂಬಂಧಪಟ್ಟಿದ್ದದು. ಪರಿಜ್ಞಾನ ಆದ್ರೆ ವಿವೇಚನೆ ಅಥವಾ ಅರಿವು, ತಿಳುವಳಿಕೆ ಹೊಂದುವ ಸಾಮರ್ಥ್ಯ ಅನ್ನೋದು ಬುದ್ಧಿಮಟ್ಟದ ಪ್ರಜ್ಞೆಗೆ ಸಂಬಂಧಪಟ್ಟದ್ದು. ನೋಡಿ, ನಾವ್ ಎಷ್ಟೋ ಸಲ ಅನ್ಕೊಳ್ತೀವಿ, ಸಾಮಾನ್ಯವಾದಂತ ಬಹಳ ಚುರುಕಾಗಿರುವಂತಹ ವ್ಯಕ್ತಿಯನ್ನು ನೋಡಿ, ಬಹಳ ಆಕ್ಟಿವ್ ಆಗಿದ್ದಾರೆ, ಚುರುಕಾದ ಮನಸ್ಸಿದೆ ಅಂತ ಹೇಳಿ ತುಂಬಿಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ಅವನು ಏನು ಮಾಡ್ತಾನೆ ಅಂದ್ರೆ ಮಾನಸಿಕವಾಗಿ ಚುರುಕಾಗಿರ್ತಾನೆ ವಿನಃ, ಕಾರ್ಯದಲ್ಲಿ ತೊಡಗೊಂಡಿರ್ತಾನೆ ವಿನಃ, ಅವನು ನಿಜವಾದಂತಹ ಇನ್ನೂ ಕೂಡ ಮೇಲ್ಮಟ್ಟದಲ್ಲಿ ಜ್ಞಾನದ ಅರಿವನ್ನ, ಆ ಒಂದು ವಿವೇಚನೆಯ ಅರಿವನ್ನ ಹೊಂದಬೇಕಾಗುತ್ತದೆ. ಅದು ಯಾವ ಮುಖಾಂತರ ಬರ್ತದೆ? ಅನುಭವ ಜ್ಞಾನದ ಮುಖಾಂತರ, ಅಂತಸ್ಫೂರ್ತಿ ಅಂತ ಕರಿತೀವಿ, ಸ್ವಜ್ಞಾನ. ಆ ಅನುಭವದ ಮುಖಾಂತರ ಈ ವಿವೇಚನೆಯ ಗುಣವನ್ನ ಆತ ಬೆಳೆಸ್ಕೊಳ್ಬೇಕಾಗುತ್ತೆ. ಈ ಸಾರಭೂತವಾದ ಅಂದ್ರೆ ಈ ಒಟ್ಟಾರೆ ಏನು ನಮ್ಮಲ್ಲಿ ಮನಸ್ತತ್ವದ ಮುಖಾಂತರ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆತ ಆ ಅನುಭವದ ಮುಖಾಂತರ ವಿವೇಚನೆಯ ಗುಣವನ್ನ ಪಡ್ಕೊಳ್ತಾನೆ. ಅದನ್ನೇ ಇಲ್ಲಿ ನಿಜವಾದಂತ ಅನುಭವ ಜ್ಞಾನದ ಬುದ್ಧಿ ವಿವೇಚನೆ ಅಂತ ಹೇಳಿ ಕರೀಬಹುದು. ಅಂದ್ರೆ ಇಲ್ಲಿ ಏನ್ ಮಾಡ್ತಾನೆ, ಎಷ್ಟೋ ಸಲ ನೋಡಿ ನಮ್ಗೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಎಷ್ಟೋ ಮಂದಿಗೆ ಮನಸ್ಸು ಬೆಳೆದಿರುತ್ತದೆ, ಸಾಕಷ್ಟು ಮನಸ್ಸನ್ನ ಬೆಳೆಸ್ಕೊಂಡಿರ್ತಾರೆ, ಸಂಪಾದನೆಯನ್ನ ಮಾಡಿರ್ತಾರೆ, ಐಹಿಕ ಭೋಗಗಳನ್ನ ಹೊಂದಿರ್ತಾರೆ. ಆದ್ರೆ ಯಾವ ರೀತಿ ಸದ್ವಿನಿಯೋಗ ಮಾಡ್ಬೇಕು, ಯಾವ ರೀತಿ ಪರೋಪಕಾರಕ್ಕೋಸ್ಕರ ನಾನು ಈ ಹಣವನ್ನ, ಸಂಪಾದನೆಯನ್ನ ಹೇಗೆ ಮಾಡಿದ್ದೆ ಅದನ್ನ ವಿನಿಯೋಗ ಮಾಡ್ಬೇಕು ಅನ್ನುವಂತ ಬುದ್ಧಿ ಮಟ್ಟ ಇನ್ನೂ ಕೂಡ ಅವ್ರಿಗೆ ಬೆಳೆದಿರೋದಿಲ್ಲ. ನೋಡ್ತೀವಿ ತಾನೆ, ಬಹುತೇಕ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶದಲ್ಲಿ ನೋಡ್ತಾ ಇದೀವಿ. ಆಗ ನಮ್ಗೆ ಅನ್ಸುತ್ತೆ, ಇನ್ನೂ ಕೂಡ ಸಾಕಷ್ಟು ಬೆಳಕು ಇವರಿಗೆ, ಈ ಪ್ರಜ್ಞೆ ಅನ್ನೋದು ವಿಕಾಸವಾಗ್ಬೇಕಾಗ್ತದೆ. ಇದಕ್ಕೂ ಮೂಲತಃ ಒಂದು ನಾವು ಉದಾಹರಣೆಗಳನ್ನ ನೋಡೋದಾದ್ರೆ, 2 ಮಹಾಯುದ್ಧಗಳು ನಮ್ಮನ್ನ ಕಾಣ್ತು. 2 ಮಹಾಯುದ್ಧಗಳನ್ನ ನೋಡ್ದಿದ್ರು ಕೂಡ ನಾವು ಹಿಸ್ಟ್ರಿಲಿ ಓದಿದ್ವಿ. ಈ ಯುದ್ಧಗಳಿಗೆ ನಿಜವಾದಂತಹ ರೀತಿಯಲ್ಲಿ ಏನಿತ್ತು? ಅವರಿಗೆ ಮೂಲತಃ ಸ್ವಾರ್ಥ ಮನಸ್ಸು ಬೆಳೆದಿತ್ತೇ ವಿನಃ ನಿಜವಾದಂತ ವಿವೇಚನೆಯ ಅರಿವು ಮೂಡಿರ್ಲಿಲ್ಲ, ಆ ಪ್ರಜ್ಞೆ ವಿಕಾಸವಾಗಿರ್ಲಿಲ್ಲ. ಬುದ್ಧಿಯು ಮಟ್ಟ ಒಂದು ಪ್ರಜ್ಞೆ ಅನ್ನೋದು ಧಾರಾಳವಾಗಿ ನಾವು ಹೇಳ್ಬೋದು. ಆ ಒಂದು ವಿವೇಚನ ನೋಡಿ, ನಿಜವಾದಂತ ಮನಸ್ಸೇನೋ ಹೇಳ್ಬಿಡ್ತು, ಬಾಂಬ್ ಹಾಕು, ನಾನು ಸ್ವಪ್ರಜ್ಞೆ, ನಾನು ಗೆಲ್ಬೇಕು, ಇಷ್ಟೆಲ್ಲವನ್ನು ಅನುಭವಿಸ್ಬೇಕು ನಾನು, ಆ ಒಂದು ನಿಜವಾದ ಅಹಂಕೆ ಒಂದು ಪ್ರಾಶಸ್ತ್ಯವನ್ನ ಕೊಡ್ಬೇಕು ಅಂತ ಹೊರಟಂತ ಮಹಾನಾಯಕರಿಗೆ ಬುದ್ಧಿಯ ಬೆಳಕು ಚೆಲ್ಲಿಲ್ಲ, ವಿವೇಚನೆ ಅನ್ನೋದು ಅರಿವು ಮೂಡ್ಲಿಲ್ಲ. ಹಾಗಾಗಿ ಯುದ್ಧಗಳು ಏನಾಯ್ತು? ಮನಸ್ಸಿನ ಸ್ವಾರ್ಥಯುತಕ್ಕೋಸ್ಕರ ಯುದ್ಧಗಳನ್ನ ಅನುಭವಿಸ್ಬೇಕಾಯ್ತು. ಹಾಗಾಗಿ ನಿಜವಾಗ್ಲೂ ಕೂಡ ಯಾವಾಗ ಆ ಬುದ್ಧಿಮಟ್ಟದ ಸಾಮರ್ಥ್ಯ, ಅರಿವು, ಹೌದು ಯುದ್ಧ ಅನಿವಾರ್ಯವೇ, ಯುದ್ಧವಿಲ್ಲದೆ ಅಹಿಂಸೆಯ ಮುಖಾಂತರ ಏನಾದ್ರೂ ಕೂಡ ಪ್ರಯತ್ನ ಪಡ್ಬೋದಾಗಿತ್ತ? ಯಾಕೆಂದ್ರೆ ಸೃಷ್ಟಿಯನ್ನ ನಾಶ ಮಾಡ್ಲಿಕ್ಕೆ ಮೂಲ ಕಾರಣ ಸ್ವಾರ್ಥವೇ. ಸೃಷ್ಟಿಯನ್ನ ನಾಶ ಮಾಡೋದು ಬಹಳ ಕಷ್ಟ ಇದೆ. ಸೃಷ್ಟಿ ಎಷ್ಟೆಲ್ಲ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಗೆ ಪರಮಾತ್ಮ ದಯಪಾಲಿಸಿದಾನೆ, ಅದನ್ನ ನಾವು ಬೆಳೆಸ್ಬೇಕೇ ವಿನಃ ಅದಕ್ಕೆ ನಾವು ನಾಶಕ್ಕೆ ಸಿದ್ಧವಾಗ್ಬಾರ್ದು. ಹಾಗಾಗಿ
ನಿಜವಾದಂತಹ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ, ತತ್ವಯುತವಾಗಿ, ನಿಸ್ವಾರ್ಥಯುತವಾಗಿ ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ಒಂದು ಸಾಮರ್ಥ್ಯ, ಅರಿವನ್ನ ಬೆಳಕನ್ನ ಕೊಡಬೇಕಾದ ಯಾವುದು? ಬುದ್ಧಿ. ಈ ಬುದ್ಧಿಯ ಬೆಳಕಿನಲ್ಲಿ ಮಾತ್ರ ನಮ್ಮ ವಿವೇಚನಾ ಸಾಮರ್ಥ್ಯ ಬೆಳೆಯುತ್ತದೆ. ಆಗ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಮುಂದಿನ ಒಂದು ಪ್ರಜ್ಞೆಗಳ ಹಂತಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಸಂಸ್ಕರಣೆ ಅನ್ನೋದು ಹೇಗೆ ಅದು ನಿಜವಾಗ್ಲೂ ಕೂಡ ನಮ್ಗೆ ಸಹಾಯ ಮಾಡ್ತದೆ. ಈ ವಿವೇಕ ಅನ್ನೋದು ನಿಜವಾಗ್ಲೂ ಮೊಟ್ಟಮೊದಲನೇದಾಗಿ ಆಧ್ಯಾತ್ಮಿಕದ ಪ್ರಮುಖ ಲಕ್ಷಣ, ಮೊದಲ ಲಕ್ಷಣ ಅಂತ ಹೇಳಿ ಕರಿತೀವಿ. ಪರಮಗುರು ಚರಣ ಸನ್ನಿಧಿಯಲ್ಲಿ ನಾವು ಓದಿದ್ವಿ, ವಿವೇಕ, ವೈರಾಗ್ಯ ಮತ್ತು ಪ್ರೇಮ ಅಂತ ಹೇಳಿ. ಈ 4 ಸಾಧನ ಚತುಷ್ಟಯಗಳನ್ನ ನಾವು ಹೊಂದಿದ್ರೆ ಮಾತ್ರ, ಬೇಸಿಕಲಿ ನಿಮ್ಗೆ ಯಾವುದು ಮುಖ್ಯ? ತಳಹದಿರೂಪವಾಗಿ ವಿವೇಕ, ಅರಿವು. ಯಾವ ಅರಿವು ಬೇಕು ನಮ್ಗೆ? ಯೋಗ ಮಾರ್ಗಕ್ಕೆ ಹೆಜ್ಜೆ ನೀಡ್ಲಿಕ್ಕೆ ಬೇಕಾಗುವಂತ ನಮ್ಮ ಕೆಳಮಟ್ಟದ ಅಜ್ಞಾನವನ್ನ ಹೋಗ್ಲಾಡಿಸ್ಕೊಳ್ಳುವಂತ ತಿಳುವಳಿಕೆ ಅಗತ್ಯವಾಗಿ ಬೇಕಾಗ್ತದೆ. ಯಾಕೆಂದ್ರೆ ನಮ್ಗೆ ಸತ್ಯ ಮತ್ತು ಅಸತ್ಯದಗಳ ನಡುವೆ ಜೀವಿತವನ್ನ ಮಾಡ್ತಾ ಇದೀವಿ. ಅಂದ್ರೆ ಸತ್ಯ ಕೂಡ ಇದೆ, ಅಸತ್ಯವೂ ಕೂಡ ಇದೆ. ಅಂದ್ರೆ ಅಜ್ಞಾನ ನಮ್ಮಲ್ಲಿ ಬಹುತೇಕವಾಗಿ ನಮ್ಮ ಸ್ಥೂಲ ದೇಹದ ಒಂದು ಬಲಿಯಾಗಿದೆ. ಈ ಇಂದ್ರಿಯಗಳಿಗೆ ನಾವು ಏನಾಗಿದ್ವಿ? ಆ ಅಶಾಶ್ವತವಾದಂತಹ ರೀತಿಯ ಇಂದ್ರಿಯಗಳಿಗೆ ಜೋತು ಬಿದ್ದಿದ್ವಿ. ಅದು ಅಸತ್ಯ ಅಂತ ಹೇಳಿ ತಿಳಿಬಹುದು. ಆದ್ರೆ ಕೊನೆಗೆ ಒಮ್ಮೆ ಯೋಗ ಮಾರ್ಗ ಪಥವೇ ಮುಖ್ಯ ಅನ್ನೋದು ಆ ಬುದ್ಧಿಯ ಬೆಳಕು ಬಂದಾಗ ಆತನಿಗೆ ನಿಜವಾದಂತಹ ತಿಳುವಳಿಕೆ ಅನ್ನೋದು ಬರ್ತದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ಯಾವಾಗ ಬುದ್ಧಿವಂತಿಕೆ ಅನ್ನೋದು ಒಂದು ಬೆಳಕು ಈ ಮನಸ್ತತ್ವದ ಮೇಲಕ್ಕೆ ಒಂದು ಪ್ರಭಾವವನ್ನ ಬೀರ್ತದೆ, ಆಗ ಅವನ ದಿನನಿತ್ಯದ ಜೀವಿತ ವಿಶೇಷವಾಗಿ ಇಲ್ಲಿ ರೂಢಿಗೊಳ್ಳುತ್ತೆ. ಅದು ಹೊಸ ರೂಪವಾಗಿ ಆತನಿಗೆ ಬೆಳಕನ್ನ ಕೊಡ್ತದೆ. ಯಾವಾಗ ಆಳವಾದಂತಹ ರೀತಿಯ ಸಮಸ್ಯೆಗಳನ್ನ, ಮೂಲಭೂತ ಸಮಸ್ಯೆಗಳನ್ನ, ಈ ಅಜ್ಞಾನದ ನಿರ್ಮೂಲಕ್ಕೆ ಕಾರಣವಾಗಿರುವಂತಹ ಬೆಳಕನ್ನ ನಾವು ಹರಿಸ್ತೀವಿ, ಆಗ ನಮ್ಗೆ ಸತ್ಯದ ಪರಿಚಯವಾಗ್ತದೆ. ಹೌದು, ನಾವೆಲ್ಲರೂ ಕೂಡ ಅಸತ್ಯದೊಳಗೆ ಸಿಗಾಕೊಂಡಿರೋದು, ಅಸತ್ಯದ ಜ್ಞಾನವೇ ನಮ್ಗೆ ನಿಜವಾಗ್ಲೂ ಕೂಡ ಅಡ್ಡಿಯನ್ನ ಮಾಡ್ತಾ ಇರೋದು ನಮಗೆ ಅನ್ನೋದು ಈ ವಿವೇಕದ ಅರಿವನ್ನ ನಾವು ಮೂಡಿಸ್ಕೊಳ್ಬೇಕು. ನೋಡಿ, ಬಹುತೇಕ ನಾವು ಪಾಲನ್ನ ನಾವು ಏನ್ ಮಾಡ್ತಾ ಇದೀವಿ? ಅಸತ್ಯನ ಒಡನೆ ಸಂಪರ್ಕವನ್ನ ಹೊಂದಿದೀವಿ. ಯಾವಾಗ ನಾವು ಅಸತ್ಯದ ಒಡನೆ ಸಂಪರ್ಕವನ್ನ ಹೊಂದಿರ್ತೀವಿ, ಇದು ಅಸತ್ಯ ಅನ್ನುವಂತ ಆ ವಿವೇಕ ಅನ್ನೋದು ನಮ್ಗೆ ಬೇಕಾಗ್ತದೆ. ಆಗ ಮಾತ್ರ ನಾವು ಆಧ್ಯಾತ್ಮಿಕವಾದಂತಹ ಒಂದು ವಿಕಾಸವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಬುದ್ಧಿ ಅಂತ ಹೇಳಿದ್ರಲ್ಲಿ ವಿವೇಕದಿಂದ, ಅರಿವಿನಿಂದ ಮಾಡುವಂತಹ ಕೆಲಸಗಳೊಳಗೆ ನಾವು ತೊಡಗಿಸ್ಕೊಳ್ತಾ ಹೋಗುದು. ಹೇಗೆ ಈ ಸಾಮಾನ್ಯ ಜೀವಿತದಲ್ಲಿ ನಾವು ನಿಜವಾದಂತಹ ರೀತಿಯಲ್ಲಿ ಈ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಸಾಮಾನ್ಯವಾಗಿ ನೋಡಿ, ನಾವು ದಿನನಿತ್ಯದ ಬರಲ್ವಂತ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ಬೋದು? ಖಂಡಿತ ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ಒಂದು ಅಂತಸ್ಫೂರ್ತಿಯಿಂದ, ವಿವೇಚನಾಯುತವಾಗಿ, ಸಹನೆಯಿಂದ ಒಂದು ಸನ್ನಿವೇಶ ಮತ್ತು ವ್ಯಕ್ತಿಯನ್ನ ಅಥವಾ ಆ ಸಂದರ್ಭದ ಸತ್ಯಾಸತ್ಯೆಯನ್ನ ಪರಾಮರ್ಶನೆ ಮಾಡಿ ಅರಿವಿನ ಮುಖಾಂತರ ನಾವು ನೋಡ್ಲಿಕ್ಕೆ ಕಲಿತೀವಿ, ಖಂಡಿತ ಕೂಡ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ವಿವೇಚನಾಯುತವಾಗಿ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ನಿಜವಾದಂತ ಒಂದು ಸತ್ಯಾನ್ವೇಷಣೆ ಅಂತ ಕರೀತಾರೆ. ಸತ್ಯಾನ್ವೇಷಣೆ ಅಂದ್ರೆ ಸತ್ಯ ಯಾವುದು? ಸತ್ ಅನ್ನೋದು ಯಾವುದು? ಸತ್ವಯುತವಾದುದು ಯಾವುದು? ಅದು ಆ ಅಶಾಶ್ವತವಾದಂತಹದ್ದು ಯಾವುದು? ಇವೆರಡರ ಒಂದು ಪತ್ತೆ ಹಚ್ಚುವುದನ್ನ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಈ ಎಲ್ಲವೂ ಕೂಡ ಸತ್ಯದವು ಎಲ್ಲವೂ ಕೂಡ ದೈವಿಕ ಪ್ರಜ್ಞೆಯಿಂದ ಸರಿಯಾದ ಹಿನ್ನೆಲೆಯಲ್ಲಿಯೇ ನಡೀತಾ ಇರೋದು. ಸತ್ಯ ಕಂಪ್ಲೀಟ್ ಆಗಿ ದೈವಿಕ ಸಹಾಯದಿಂದಲೇ ಇಲ್ಲಿ ಒಂದು ನಿಜವಾದ ಈಶ್ವರನ ಯೋಜನೆ ವಿಕಾಸ ನಡೀತಾ ಇದೆ ಅನ್ನೋದು ಮನವರಿಕೆ ಆಗ್ಬೇಕು ನಮ್ಗೆ. ಎಷ್ಟೋ ಸಲಿ ಕನಕದಾಸರ ಒಂದು ನುಡಿಗಳನ್ನ ತಿಳ್ಕೊಂಡಿದ್ವಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ಹೇಳಿ. ನಮ್ಗೆ ಕೆಲವು ಬಾರಿ ಆ ಒಂದು ತಾಳುವ, ಸಹಿಸುವ ಮನಸ್ಸುಗಳೇ ನಮ್ಗೆ ಇರೋದಿಲ್ಲ. ಆತುರದ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ತೀವಿ. ಕಾಮ ಮನಸ್ಸಿಗೆ ನಿಜವಾದಂತಹ ರೀತಿಯಲ್ಲಿ ಒಂದು ನಿಜವಾದ
ಹಿಡಿತವಿಲ್ಲದಂತಹ ರೀತಿ ಜೀವಿತವನ್ನ ಮಾಡ್ತೀವಿ. ಇನ್ನ ಇಂದ್ರಿಯಗಳ ಒಂದು ಬಲಿಗೆ ಹಾಕ್ತೀವಿ. ಇವೆಲ್ಲವೂ ಕೂಡ ಅಸತ್ತಿನ ರೂಪ. ಹಾಗಾಗಿ ಅಂತಹ ಈ ನಿಜವಾದಂತಹ ದೇಹಾತ್ಮಕ್ಕೆ ಸಂಬಂಧಪಟ್ಟವುಗಳನ್ನೆಲ್ಲವನ್ನೂ ಗುರುತಿಸಿ ನಾವು ನಿಜವಾದ ಪಥ ಯಾವುದು ಅನ್ನುವಂತ ಮನವರಿಕೆ ಆಗಬೇಕು ಅಂತ ಹೇಳಿದ್ರೆ, ನಾವು ವಿವೇಕದ ಅರಿವಿನ ಬೆಳಕು ನಮ್ಮ ಮನಸ್ಸಿನ ಮತ್ತು ಕಾಮ ಶರೀರದ ನಮ್ಮ ಈ ಬೆಳಕು ಇಲ್ಲಿಗೆ ಪ್ರಭಾವವನ್ನ ಹೊಂದಬೇಕು. ಆಗ ಬರುತ್ತೆ. ಯಾವಾಗ್ಲೂ ನಮಗೆ ನಿಜವಾದಂತಹ ರೀತಿಯಲ್ಲಿ ಎಲ್ಲವೂ ಅನುಭವಿಸಿದ ನಂತರ, ಆ ಪಾಠದ ನೋವನ್ನ ಅನುಭವಿಸಿದ ನಂತರ ಬೆಳಕು ಅನ್ನೋದು ಬರ್ತದೆ. ಆದ್ರೆ ನಿಜವಾದಂತಹ ಬೆಳಕನ್ನ ನಾವು ಕಂಡುಕೊಂಡಿದ್ದೆ ಆದ್ರೆ ಮುಂದು ನಮ್ಮ ವಿಕಾಸ ಅನ್ನೋದು ಕೂಡ ಅಷ್ಟೇ ವೇಗಯುತವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮರ್ಥವಾದಂತ ವಿವೇಕ ಅನ್ನೋದು ನಮ್ಗೆ ಅಗತ್ಯ. ಯಾಕೆಂದ್ರೆ ಮಾಯೆಗಳ ಬಲೆಯಲ್ಲಿ ಜೀವಿತವನ್ನ ನಾವು ಮಾಡ್ತಾ ಇದ್ದೀವಿ. ನಮಗೆ ಬಹುತೇಕವಾದಂತಹ ರೀತಿಯಲ್ಲಿ ಅಸತ್ಯದ ಒಂದು ಸ್ಥಿತಿಯಲ್ಲೇ ಜೀವಿತವನ್ನ ಮಾಡ್ತಾ ಇದ್ದೀವಿ. ಕತ್ತಲೆಯ ಒಳಗೆ, ಅಜ್ಞಾನದ ಒಳಗೆ ನಾವು ಈ ಮಾಯಾ ಪ್ರಪಂಚದಲ್ಲಿ ಜೀವಿತವನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ನಿಜವಾದ ಬೆಳಕನ್ನ ಮೂಡಿಸಿದ್ರೆ ಅದೇ ವಿವೇಕ, ಬುದ್ಧಿಯ ಬೆಳಕು. ಈಗ ಒಂದು ಕತ್ತಲೆಯ ಕೋಣೆಗೆ ದೀಪವನ್ನ ತಂದಿಟ್ರೆ ಹೇಗೆ ಇಡೀ ಕತ್ತಲೆಯಿಂದ ಕೂಡಿದಂತಹ ಕೋಣೆ ಅದು ವಿಶೇಷವಾದ ಬೆಳಕನ್ನ ಹೊಂದುತ್ತೆ. ಹಾಗೆ ಮಾಯಾಭ್ರಾಂತಿಯಿಂದ ಕೂಡಿರುವಂತ ಈ ಸ್ಥೂಲ ಶರೀರ, ಆಶಾದೇಹಕ್ಕೆ ನಿಜವಾದಂತಹ ಬುದ್ಧಿಯ ಅರಿವು ಬೆಳಕು ಚೆಲ್ಲಿದಾಗ ನಮಗೆ ಗೊತ್ತಿಲ್ಲದಂತಹ ರೀತಿಯಲ್ಲಿ ಆ ಕ್ಷಣಿಕ ಸುಖ ಯಾವುದು, ಆ ನಿತ್ಯ ಸುಖ ಯಾವುದು ಅನ್ನೋದು ಪರಿಚಯ ಆಗ್ತದೆ. ಆಗ ಮುಂದಿನ ಆಧ್ಯಾತ್ಮದ ವಿಕಾಸ ಅನ್ನೋದು ಬಹಳ ವೇಗತರವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಒಟ್ಟಾರೆ ಈಗ ನಮ್ಗೆ ಪರಿಚಯ ಆಯ್ತು, ಬುದ್ಧಿ ಮಟ್ಟದ ಪ್ರಜ್ಞೆ ಬಹಳ ಮುಖ್ಯವಾದುದು. ನಮ್ಮ ಜೀವಿತದ ಪ್ರತಿ ಕ್ಷಣದಲ್ಲೂ ಕೂಡ ಈ ಶರೀರ ದೇಹಾತ್ಮದ ಆಶೆಗಳಲ್ಲ, ನಮ್ಮ ಆಲೋಚನೆಗಳೆಲ್ಲ ಕೂಡ ಅನಿತ್ಯವಾದುದು. ಇದಕ್ಕಿಂತ ಮಿಗಿಲಾದದು ಒಂದು ಬುದ್ಧಿಮಟ್ಟದ ಪ್ರಜ್ಞೆ ಅನ್ನೋದು ಬೇಕಾಗ್ತದೆ ಅನ್ನುವಂಥದ್ದನ್ನ ನಮ್ಮ ದಿನನಿತ್ಯದ ಒಂದು ಸಂಗತಿಗಳ ಒಂದು ಅನುಭವವನ್ನ ತೆಗೆದುಕೊಂಡಾಗ ನಮ್ಗೆ ಪರಿಚಯ ಆಗ್ತದೆ. ಕೆಲವರು ನೋಡಿ ನಿಜವಾಗ್ಲೂ ಕೂಡ ಎಷ್ಟೇ ರೀತಿಯಲ್ಲಿ ಸತ್ಯಗಳನ್ನ ಮನಃಶಕ್ತಿ ಇರ್ತದೆ, ಆದ್ರೆ ಪರಾಮರ್ಶೆ ಮಾಡುವಂತ ವಿವೇಚನಾ ಸಾಮರ್ಥ್ಯ ಇಲ್ಲ. ಯಾವುದು ನಿಜವಾದದ್ದು? ನಾವು ಹಿಂದೆನೆ ಒಂದು ಹೇಳ್ದೆ, ಸಾಕಷ್ಟು ಸಂಪಾದನೆಯನ್ನ ಮಾಡಿದ್ದಾರೆ, ಕ್ರಿಯಾಶಾಲವಾದಂತ ಮನೋಬುದ್ಧಿ ಇರ್ತದೆ, ಆದ್ರೆ ನಿಜವಾದಂತಹ ರೀತಿಯಲ್ಲಿ ಅವರಿಗೆ ಬುದ್ಧಿ ಮಟ್ಟದ ಪ್ರಜ್ಞೆ ಇನ್ನೂ ಕೂಡ ಬೆಳವಣಿಗೆ ಆಗಿರೋದಿಲ್ಲ. ಅವರಿಗೆ ಈ ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ಬುದ್ಧಿಮಟ್ಟದ ಪ್ರಜ್ಞೆ ಚರ್ಚೆ ಮಾಡೋದ್ರಿಂದ ಬರೋದಿಲ್ಲ, ಅಥವಾ ತರ್ಕದಿಂದ ಬರೋದಿಲ್ಲ, ಯೋಚನೆ ಮಾಡೋದ್ರಿಂದ ಬರೋದಿಲ್ಲ. ಇದನ್ನ ಇವತ್ತು ನಿಜವಾದಂತಹ ಪಾಶ್ಚಾತ್ಯ ಮನಃಶಾಸ್ತ್ರಜ್ಞರು ಇದಕ್ಕೆ ಹೇಳ್ತಿದ್ದಾರೆ, ಬುದ್ಧಿಯ ಬೆಳಕಿಗೆ ಅವರು ಹೇಳ್ತಾ ಇರೋದು ಗುಣಕ್ಕೆ ಅಂತರ್ದೃಷ್ಟಿ, ಇಂಟ್ಯೂಷನ್ ಅನ್ನುವಂತ ಒಂದು ನಿಜವಾದಂತಹ ಒಳ ಬೆಳಕಿನ ಗುಣವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಳ ಅರಿವು ಇಲ್ಲದೆ ಹೋದರೆ ಈ ಅಶಾಶ್ವತವಾದಂತಹದನ್ನ ನಾವು ಅಶಾಶ್ವತ ಅಂತಾನೆ ನಾವು ತಿಳ್ಕೊಂಡು ಮಾಯೆಗೆ ಒಳಗಾಗಿರ್ತೀವಿ. ಇಂಟ್ಯೂಷನ್, ಎಲ್ಲಿಯವರೆಗೂ ನಮ್ಗೆ ಈ ಅಂತರ್ದೃಷ್ಟಿ ಅನ್ನೋದು ಹೊಳೆಯೋದಿಲ್ಲ, ಪ್ರಜ್ಞೆ ಚೈತನ್ಯ ಅನ್ನುವಂತ ಬೆಳಕು ಹರಿಯೋದಿಲ್ಲ, ನಾವು ಹೀಗೆ ಪುನರ್ಜನ್ಮಗಳಿಗೆ ಚಕ್ರಗಳಿಗೆ ಸಿಗ ಹಾಕೊಳ್ಬೇಕಾಗ್ತದೆ. ಇನ್ನ ನಾವು ಮನಃಶಕ್ತಿಗಳ ಇಲ್ದೆ, ಯಾಕೆಂದ್ರೆ ಬಹುತೇಕ ನಾವು ಮನಃಶಕ್ತಿಯಿಂದನೇ ನಾವು ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಯಾವಾಗ್ಲೂ ಕೂಡ ನಾವು ಆ ಮನಸ್ಸನಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತೀವಿ. ಸಾಕಷ್ಟು ರೀತಿಗಳಲ್ಲಿ ಅನುಭವಗಳು, ಯೋಚನೆಗಳು ಎಲ್ಲ ಕೂಡ ಕ್ಷಣ ಕ್ಷಣ ಕೂಡ ಬದಲಾಗ್ತಾ ಇರ್ತದೆ. ಯಾವುದನ್ನ ನೋಡ್ತೀವಿ ಈಗ ಇದ್ದಂತಹ ಯೋಚನೆಗಳು ಮತ್ತೊಂದು ಕ್ಷಣಕ್ಕೆ ಇರೋದೇ ಇಲ್ಲ. ಹಾಗೆ ನಮ್ಮ ಆಶೆಗಳು ಕೂಡ, ನಮ್ಮ ಬೇಡಿಕೆಗಳು ಕೂಡ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇರ್ತದೆ. ಆದ್ರೆ ನಿಜವಾಗ್ಲೂ ಕೂಡ ನಾವು ಹೇಗೆ ಈ ಒಂದು ಬುದ್ಧಿಮಟ್ಟದ ಪ್ರಜ್ಞೆಯನ್ನ ನಾವು ನಮ್ಮಲ್ಲಿ ಬೆಳಕನ್ನ ಹೊಂದುವಂತ ಪ್ರಯತ್ನಗಳನ್ನ ಮಾಡೋದು ಅಂದ್ರೆ, ಹೇಗೆ ನಿಜವಾಗ್ಲೂ ಕೂಡ ಒಂದು ನಿಷ್ಠೆ ಅನ್ನೋದು ಇರ್ಬೇಕು, ಆ ಅರಿವು ಅನ್ನೋದು ಇರ್ಬೇಕು. ಆ ಬುದ್ಧಿಮಟ್ಟದ ಬೆಳವಣಿಗೆ ಅನ್ನೋದು ನಮ್ಗೆ ಬರಬೇಕು ಅಂದ್ರೆ ಎಲ್ಲರಲ್ಲೂ ಕೂಡ ಒಂದು ಅನುಕಂಪದ ಗುಣವನ್ನ
ಸಹಿಸಿಕೊಳ್ಳುವಂತ ಸಹನೆಯನ್ನ ನಾವು ಹೊಂದಬೇಕು. ಫಸ್ಟ್ ನಾವು ಬುದ್ಧಿಮಟ್ಟದ ಒಂದು ಸ್ಫುರಣೆ ನಮ್ಗೆ ಅಂತಸ್ಫೂರ್ತಿ ಉಂಟಾಗ್ಬೇಕು ಅಂದ್ರೆ ಎಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ರು ಕೂಡ, ಎಂಥೇ ಸಂದರ್ಭಗಳು ಕಠಿಣವಾದ್ರೂ ಕೂಡ ನಮಗೆ ಅದನ್ನ ನಿಭಾಯಿಸುವಂತಹ ರೀತಿಯ ಒಂದು ಶಕ್ತಿಯನ್ನ ಹೊಂದಬೇಕು. ಈಗ ಕಷ್ಟ ಅಂತ ಹೇಳಿ ತಪ್ಪು ಮಾರ್ಗಗಳನ್ನ ಹಿಡಿಯೋದಲ್ಲ. ಆ ಒಂದು ಕಷ್ಟ ಮಾರ್ಗದಲ್ಲೇ ಕೂಡ ಬೆಳಕನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಈಗ ಸತ್ಯ ಸಾಧಕ ಹರಿಶ್ಚಂದ್ರ ಆತ ಸತ್ಯ ಸಾಧಕನ ಆಗ್ಬೇಕು ಅಂತ ಹೇಳಿದ್ರೆ ಎಂಥ ಸಂದರ್ಭ ಕ್ಲಿಷ್ಟ ಪರಿಸ್ಥಿತಿಗಳು ಬಂದ್ರು ಕೂಡ ಸತ್ಯವನ್ನ ಬಿಡ್ಲಿಲ್ಲ. ಹಾಗಾಗಿ ಕೊನೆಯ ಹಂತದವರೆಗೂ ಕೂಡ ಯಾವ ಮಾಯಿಗೂ ಕೂಡ ಆತ ಒಳಗಾಗ್ಲಿಲ್ಲ. ಅದ್ನ ತನ್ನ ಹೆಂಡತಿ ಆಗ್ಲಿ ಮಗು ಆಗ್ಲಿ ಆ ಸ್ಮಶಾನಕ್ಕೆ ಬಂದಾಗ ಅಲ್ಲಿಯೂ ಕೂಡ ಆತನ ಏನ್ ಮಾಡ್ದ, ಕರ್ತವ್ಯ ಪ್ರಜ್ಞೆಯಿಂದ ಆತ ಮೆರೆದ. ಹಾಗಾಗಿ ಏನಾಯ್ತು, ಅಂತಿಮವರೆಗೂ ಕೂಡ ಅವನಿಗೆ ಬುದ್ಧಿಮಟ್ಟದ ಕೆಲಸ ಅನ್ನೋದು ಮಾಡ್ತಿತ್ತು. ಆ ಅರಿವು ಅನ್ನೋದು ಅವನಿಗೆ ಬೆಳಕನ್ನ ಕೊಡ್ತಿತ್ತು. ಈ ಯಾವುದು ಕೂಡ ಎಲ್ಲವೂ ಮಾಯೆ ಅನ್ನೋದು ಆತನಿಗೆ ಪರಿಚಯ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ಆತ ಏನಾದ, ಮೋಹಕ್ಕೆ ಒಳಗಾಗ್ಲಿಲ್ಲ. ಆ ಮೋಹವೇ ಇವತ್ತು ನಮ್ಗೆ ಮನಸ್ಸು ಆಶೆಗಳು ನಮ್ಗೆ ಬಂಧಿಸ್ತಾ ಇರೋದು. ಇವುಗಳನ್ನೆಲ್ಲವನ್ನೂ ಕೂಡ ನಾವು ಏನ್ ಮಾಡ್ಬೇಕು, ಗಮನಿಸಿ ನಿರ್ಧರಿಸಿ ವಿವೇಚನೆಯ ನೀತಿ ಅಡಿಯಲ್ಲಿ ಆ ಅರಿವನ್ನು ಪಡ್ಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಾಗ್ತದೆ. ಎಂಥ ಕ್ಲಿಷ್ಟವಾದ ಸಮಸ್ಯೆಗಳಾಗಿರ್ಬೋದು, ಎಂಥ ಆ ಒಂದು ನಮ್ಮ ಕಾಮ ಶರೀರದ ಆಶೆಗಳ ಹೊಡೆತಕ್ಕೆ ಸಿಗಾಕೊಂಡಾದ್ರೂ ಕೂಡ ಅಲ್ಲಿ ನಾವು ನಿಜವಾದಂತಹ ರೀತಿಯಲ್ಲಿ ಆ ಒಂದು ಅರಿವನ್ನ ಮಾತ್ರ ನಾವು ಮೂಡಿಸ್ಕೊಳ್ಬೇಕು. ಯಾಕೆಂದ್ರೆ ಕೆಲವೊಮ್ಮೆ ನಮ್ಗೆ ಒಂದು ರೀತಿಯಲ್ಲಿ ತಪ್ಪು ಮಾರ್ಗವನ್ನು ಹೇಳುತ್ತೆ ಈ ಎಂಥದ್ದು ತಿಳಿಗೇಡಿತನ ಅಥವಾ ಬುದ್ಧಿಹೀನವಾದಂತಹ ರೀತಿಯ ಅಭಿಪ್ರಾಯಗಳನ್ನು ಕೂಡ ಈ ಅಂತರ್ವಾಣಿ ಕೊಡ್ತದೆ. ಅಂತರ್ವಾಣಿ ಏನ್ ಹೇಳುತ್ತೆ, ಇಲ್ಲ ನೀನ್ ಮಾಡ್ತಾ ಇರುವಂತ ದಾರಿಯೇ ಸರಿ, ನೀನ್ ಹೋಗ್ತಾ ಈ ಆಶೆಗಳನ್ನ ಅನುಭವಿಸು, ಈ ಒಂದು ಎಲ್ಲವನ್ನು ಅನುಭವಿಸೋದಕ್ಕೆ ಇದು ಸೃಷ್ಟಿ ಇರೋದು. ಈ ಎಲ್ಲವೂ ಕೂಡ ನಮ್ಗೆ ಅವಿವೇಚನಾಯುತವಾಗಿ ಬರ್ತದೆ. ಆದ್ರೆ ಯಾವಾಗ ನಾವು ಸಾಕಷ್ಟು ಬುದ್ಧಿಯ ಮಟ್ಟದ ಅರಿವನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ, ಭದ್ರವಾಗಿ ಅದರಲ್ಲಿ ಒಂದು ನಂಬಿಕೆಯನ್ನ ಇಡ್ತೀವಿ, ಆ ಅರಿವಿನ ಅಡಿಯಲ್ಲಿ ನಾವು ಏನ್ ಮಾಡ್ತೀವಿ, ನಿಜವಾದಂತಹ ರೀತಿಯಲ್ಲಿ ಆ ಸತ್ಯವನ್ನ ಅರಿಯಲಿಕ್ಕೆ ಸಾಧ್ಯವಾಗುತ್ತೆ. ಯಾರು ಸತ್ಯವನ್ನ ಅರಿತಾನೆ ಆಗ ಆ ಸಂದರ್ಭಗಳಲ್ಲಿರುವಂತ ನೈಜತೆಯನ್ನ ಅರ್ಥ ಮಾಡ್ಕೊಳ್ತಾನೆ. ಹೀಗಾಗಿ ಅದು ಕೆಲವರು ಏನ್ ಮಾಡ್ತಾರೆ, ಓ ನನಗೆ ನಿಜವಾದಂತಹ ರೀತಿ ದೈವವಾಣಿ ಹೇಳ್ಬಿಟ್ಟಿದೆ, ನಾನು ಹೀಗೆ ನಡ್ಕೊಳ್ಬೇಕು, ಇದರಂತೆ ನಾನು ಚಾಚು ತಪ್ಪದಂತೆ ಈ ನಂಬಿಕೆಗಳನ್ನ ಸಂಪ್ರದಾಯಗಳನ್ನ ಮಾಡ್ಬೇಕು. ಈ ಎಲ್ಲವನ್ನು ಇವತ್ತು ನಮ್ಮ ಪುರೋಹಿತ ಶಾಹಿ ನಮ್ಗೆ ಹೇರ್ತಾ ಇದೆ. ಅವ್ರು ಹೇಳಿದ್ರು, ಅವನ ಅಂತರ್ವಾಣಿ ಹೇಳ್ತು, ನಿನ್ನ ಸಮಸ್ಯೆ ಈಡೇರ್ಬೇಕು ಅಂದ್ರೆ ನೀನ್ ಈ ತರ ರೀತಿಯೆಲ್ಲ ಯಾವ ನಂಬಿಕೆಗಳನ್ನ ಆಚರಣೆ ಮಾಡು ಅಂತ ಹೇಳುವಂತ ಒಂದು ಬುದ್ಧಿಹೀನವಾದಂತ ವಾಣಿಗಳಿಗೆ ಇವತ್ತು ಬಲಿಯಾಗ್ತೀವಿ. ಇದ್ಯಾವುದು ಅಲ್ಲ. ನಿಜವಾದಂತಹದ್ದು ಅಂದ್ರೆ ಸತ್ಯ ದರ್ಶನವನ್ನ ಮಾಡುವಂತಹ, ಎಲ್ಲರಿಗೂ ಒಳಿತನ್ನ ಮಾಡುವಂತಹದೇ ಅರಿವು, ಅದೇ ಬುದ್ಧಿಮಟ್ಟದ ಒಂದು ತಿಳುವಳಿಕೆ ಅಂತ ಕರೀಬಹುದು. ಬುದ್ಧಿ ಅನ್ನೋದು ಉನ್ನತ ಜೀವನದ ಸತ್ಯಗಳನ್ನ ಗುರುತಿಸ್ತಾ ಹೋಗುತ್ತೆ. ನಿಜವಾದಂತಹ ಬುದ್ಧಿ ಅನ್ನೋದು ಸಾಮಾನ್ಯವಾದಂತ ಕೆಳಮಟ್ಟದ ಅಲ್ಲ. ಅದು ಸತ್ಯ ನಮ್ಮ ಇಲ್ಲೇ ನಮ್ಗೆ ಮಾರ್ಗದರ್ಶನವನ್ನ ಕೊಡುತ್ತೆ. ಸಂದರ್ಭದಲ್ಲಿ ನಮ್ಮ ದೈನಂದಿನ ಜೀವಿತದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಯಾವುದು ಅನ್ನುವಂತ ನಿರ್ಧಾರ ಮಾಡುವಂತ ಗುಣವನ್ನ ಬೆಳೆಸಲಿಕ್ಕೆ ಈ ಬುದ್ಧಿ ಮಟ್ಟದ ಪ್ರಜ್ಞೆ ಕೆಲಸವನ್ನ ಮಾಡ್ತದೆ. ಹೀಗಾಗಿ ಮಾಹಿತಿಗಳನ್ನ ಒದಗಿಸುತ್ತದೆ. ಅಂದ್ರೆ ನಮಗೆ ನಿಜವಾಗ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಪೂರ್ವಾಗ್ರಹವಾದಂತ ಮನಸ್ಸಿನಲ್ಲಿ ಪೂರ್ವಕಲ್ಪಿತ ಅಭಿಪ್ರಾಯಗಳ ಮುಖಾಂತರನೇ ನಾವು ಮನಸ್ಸಿನ ಯೋಚನೆಗಳಿಗೆ ಬಲಿಯಾಗ್ತೀವಿ. ಹೌದು, ಇಲ್ಲ ಸರಿ ಇದೆ, ಇದು ಸರಿಯಲ್ಲ, ಆದ್ರೆ ಇದು ಅಲ್ಲ, ಸರಿಯೇ ತಪ್ಪೆ ಅನ್ನೋದು ನಿರ್ಧರಿಸಲಾಗೋದಿಲ್ಲ. ನಾವು ನಿಜವಾಗ್ಲೂ ಕೂಡ ಈ ಎಲ್ಲಾ ಸನ್ನಿವೇಶಗಳಲ್ಲೂ ಕೂಡ ತಪ್ಪಿಲ್ದಂತೆ ನಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ತಪ್ಪನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಆ ಸಾಮರ್ಥ್ಯವನ್ನ ನಾವು ತಪ್ಪು ಅನ್ನುವಂತ ಮನವರಿಕೆಯನ್ನು ಅರಿವನ್ನ ಪಡ್ಕೊಳ್ಬೇಕಾಗತ್ತೆ. ಇದನ್ನೇ ಅಂತರ್ಗತ ಅಂತರ್ದೃಷ್ಟಿಯ ಬೆಳಕು ಅಂತ ಕರೆಯೋದು. ಈಗ ಬಹುತೇಕ ತಪ್ಪು ಮಾಡ್ತೀವಿ, ಪಶ್ಚಾತ್ತಾಪವನ್ನು ಹೊಂದುತ್ತೀವಿ. ಅಂತಹ ಸಂದರ್ಭದಲ್ಲಿ ನಮಗೆ ಒಂದು ಬೆಳಕು ಅನ್ನೋದು ಬೇಕು. ಅದನ್ನೇ ಬುದ್ಧಿ ಮಟ್ಟದ ಬೆಳಕು ಅಂತ ನಾವು ಕರೀಬಹುದು. ಈಗ ಬದ್ಧರು ಹೇಳ್ತಾರೆ, ನೀನು ಸಾಕಷ್ಟು ತಪ್ಪುಗಳನ್ನ ಮಾಡ್ಬಿಟ್ಟಿದೀಯ, ಆದ್ರೆ
ನಿನಗೆ ನಿಜವಾದಂತಹ ಪರಿವರ್ತನೆ ಆಗ್ಬೇಕು ಅಂದ್ರೆ ಇನ್ನು ಮೇಲಾದ್ರೂ ಕೂಡ ಉತ್ತಮವಾದ ಕೆಲಸಗಳನ್ನ ನೀನು ಮಾಡ್ತಾ ಹೋಗು. ಆ ಪಶ್ಚಾತ್ತಾಪ ನೀನು ಹೊಂದ್ಬೇಕು ಅಂದ್ರೆ ಒಳ್ಳೆಯದನ್ನ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಯಾವಾಗ ಒಳ್ಳೆಯದನ್ನ ಮಾಡ್ತಾ ಹೋದಾಗ ಅವನಿಗೆ ಬುದ್ಧಿಮಟ್ಟದ ಅರಿವು ಇಲ್ಲಿ ಕೆಲಸವನ್ನ ಮಾಡ್ತದೆ, ಆ ಬೆಳಕು ಬರ್ತದೆ, ಅಂತರ್ಗತವಾದಂತ ಶಕ್ತಿಗಳು ಗೋಚರವಾಗ್ತದೆ. ಆಗ ಅವನು ಏನ್ ಮಾಡ್ತಾನೆ, ಸರಿಯಾದ ಮಾರ್ಗ ಅನ್ನೋದು ಯಾವುದು ಅನ್ನೋದನ್ನ ಕಂಡುಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಸರಿಯಾದ ಮಾರ್ಗ ಅಂತ ಹೇಳಿದ್ರೆ ಸರಿಯಾದದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ತರ್ಕ ಅಥವಾ ಪೂರ್ವಕಲ್ಪಿತ ಅಭಿಪ್ರಾಯಗಳಿಗೆ ಒಳಗಾಗದೆ ನಿರ್ಣಯಗಳನ್ನ ತೆಗೆದುಕೊಳ್ಳೋದಿದೆಯಲ್ಲ, ಅದು ಸರಿಯಾದ ಸಮ್ಯಕ್ ಅನ್ನುವಂತ ಅಷ್ಟಾಂಗ ಪಥದ ಒಂದು ಮಾತು ಬರ್ತದಲ್ಲ, ಅದನ್ನ ಇಲ್ಲಿ ಅವರು ಹೇಳ್ತಿರೋದು. ಬುದ್ಧಿಮಟ್ಟದ ಪ್ರಜ್ಞೆ ಅಂತ ಹೇಳಿದ್ರಂದ್ರೆ ನಮ್ಗೆ ಯಾವ ವಿವರಣೆನೂ ಕೇಳಲ್ಲ, ಅಲ್ಲಿ ಸತ್ಯವನ್ನ ಅಷ್ಟೇ ಬುದ್ಧಿ ಬೆಳಕು ಕೊಡೋದು. ಈ ಹಿಂದಿನ ಯಾವ ರೀತಿಯ ಕೋರ್ಟು ಕಚೇರಿಗಳಲ್ಲಿ ಹೇಳ್ತಾರಲ್ಲ, ಹಿಂದಿನ ತೀರ್ಪುಗಳು ಸಾಕ್ಷಾತ್ ಯಾವೂ ಅಲ್ಲ. ಬುದ್ಧಿಯ ಬೆಳಕು ಅಂದ್ರೆ ಆ ಒಂದು ಸತ್ಯದ ಒಂದು ದರ್ಶನವನ್ನ ನಮ್ಗೆ ಕೊಡ್ತದೆ. ಯಾವುದಕ್ಕೂ ಕೂಡ ಪೂರ್ವ ಕಲ್ಪಿತ ಅಭಿಪ್ರಾಯಗಳಿಗೆ ಅದು ಒಳಗಾಗೋದಿಲ್ಲ. ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ತರ್ಕ ಮಾಡೋದೆಲ್ಲ ಯಾವ್ದಕ್ ಬಿಟ್ಟಿದ್ದು, ಮನಸ್ಸಿಗೆ ಬಿಟ್ಟದ್ದು. ಆದ್ರೆ ಬುದ್ಧಿ ಏನನ್ನು ಮಾಡಬೇಕು, ಯಾವುದು ಸರಿ ಅನ್ನುವಂತ ಒಂದು ವಿಶೇಷವಾದ ಅರಿವನ್ನು ಕೊಡ್ತದಲ್ಲ, ಅದು ಒಂದು ಸ್ಪಷ್ಟತೆಯ ನಿರ್ಧಾರ, ಸರಿಯಾದದನ್ನೇ ಅದು ಮಾಡಿಸುತ್ತೆ. ಅದೇ ಬುದ್ಧಿಮಟ್ಟದ ಪ್ರಜ್ಞೆ. ಏನನ್ನ ಮಾಡಬೇಕು, ಯಾವುದು ಸರಿ ಅನ್ನುವ ಸ್ಪಷ್ಟ ರೂಪವನ್ನು ಕೊಡೋದು ಯಾವುದೊಂದೇ ಬುದ್ಧಿಮಟ್ಟದ ಪ್ರಜ್ಞೆ ಅಂತ ಹೇಳಿ ಕರಿಬಹುದು. ಯಾವಾಗ ನಮಗೆ ಈ ಬುದ್ಧಿಮಟ್ಟದ ಪ್ರಜ್ಞೆ ಅನ್ನೋದು ಬೆಳಕು ಹರಿತಾ ಹೋಗುತ್ತೋ, ನಮ್ಮ ಆಧ್ಯಾತ್ಮಿಕವಾದಂತಹ ಜೀವಿತವೂ ಕೂಡ ಸುಧಾರಣೆ ಆಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ವಿಕಾಸವೂ ಕೂಡ ಏನಾಗುತ್ತದೆ, ಈ ಬುದ್ಧಿಮಟ್ಟದ ಬೆಳಕಿನ ಮುಖಾಂತರವೇ ಬೆಳೀತಾ ಹೋಗುತ್ತೆ. ಸತ್ಯ ಅನ್ನೋದು ಯಾವುದು ಅನ್ನೋದು ಪರಿಚಯ ಆಗ್ತದೆ. ಯೋಗ ಮಾರ್ಗದಲ್ಲಿ ಹೇಗೆ ನಮ್ಮ ಪ್ರಜ್ಞೆಯನ್ನ ವಿಕಾಸ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತೀವಿ, ಹಾಗೆಯೇ ಪ್ರತಿ ಕ್ಷಣದ ಜೀವಿತವನ್ನು ಹೇಗೆ ಸ್ವೀಕರಿಸ್ಬೇಕು, ಯಾವ ರೀತಿಯಲ್ಲಿ ಜೀವಿಸಿದ್ರೆ ಹೇಗೆ ನಾನು ಮುಂದೆ ವಿಕಾಸ ಹೊಂದಲಿಕ್ಕೆ ಸಾಧ್ಯವಾಗ್ತದೆ, ಇವೆಲ್ಲವನ್ನು ಕೇಳಿಸ್ಕೊಂಡು ಪುನಃ ನಾವು ಹಿಂದಿನಂತೆ ಜೀವಿತವನ್ನ ಮಾಡಿದ್ರೆ ಯಾವುದೇ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಯಾವುದು ಸರಿ ಅನ್ನುವಂಥ ಬುದ್ಧಿಮಟ್ಟದ ಬೆಳಕಿನ ಹಿನ್ನೆಲೆಯಲ್ಲಿ ನಾವು ಈ ಜೀವಿತವನ್ನ ಪ್ರತಿ ಕ್ಷಣದ ಜೀವಿತವನ್ನ ನಾವು ತೆಗೆದುಕೊಳ್ತಾ ಹೋಗ್ತೀವೋ, ಆಗ ಅಂದ್ರೆ ದೈವಿಕ ಯೋಜನೆಗೆ ಅನುಗುಣವಾಗಿ ನಾವು ಸಮರಸದಿಂದ ಜೀವಿತವನ್ನ ಮಾಡೋದನ್ನ ಕಲ್ತರೆ, ಯಾವ ದೈವ ಚೈತನ್ಯಕ್ಕೆ ಅನುಗುಣವಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅದಕ್ಕೆ ನಾವು ಅನುಗುಣವಾಗಿ ನಡಿಬೇಕೇನೋ. ಇದ್ಯಾಕೆ ಈ ರೀತಿ ಆಯ್ತು, ಇದ್ಯಾಕೆ ಈ ರೀತಿ ಬಂತು, ಕಾರಣಗಳನ್ನ ತರ್ಕಗಳನ್ನ ಮಾಡೋದ್ರಿಂದ ನಮ್ಮ ಅರಿವು ಅನ್ನೋದು ನಮ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗಿದೆಯೋ ಅದನ್ನ ನಮ್ಮ ಕರ್ಮವನ್ನ ಒಪ್ಕೊಳ್ಳೋದು ಆಸ್ ಇಟ್ ಈಸ್ ಇದೆಯೋ ಅದು ನಿಜವಾದಂತ ದೈವಿಕ ಯೋಜನೆಗೆ ಪೂರಕವಾದಂತ ನಮ್ಮ ಅರಿವು ಅಂತ ಹೇಳಿ ತಿಳಿಬಹುದು. ಹೌದು ತಾನೆ? ನಾವೆಲ್ಲ ತರ್ಕ ಮಾಡಿ ನಾನೇನು ತಪ್ಪು ಮಾಡಿಲ್ಲ, ನನ್ಗೆ ಯಾಕೆ ಬಂತು, ಯಾಕೆ ಈ ರೀತಿ ವ್ಯತೆ, ಯಾಕೆ ಈ ದುಃಖ, ಈ ಎಲ್ಲಾ ಪ್ರಶ್ನೆಗಳನ್ನ ತರ್ಕಗಳನ್ನ ಮಾಡ್ತಾ ಹೋದ್ರೆ ನಮಗೆ ಅರಿವು ಅನ್ನೋದು ಮೂಡೋದಿಲ್ಲ. ಆದ್ರೆ ಯಾವ ದೈವಿಕ ಅನುಗುಣವಾಗಿ ಯೋಜನೆಗೆ ಅನುಗುಣವಾಗಿ ಬಂದಿರುವ ಸಂದರ್ಭವನ್ನ ನಾವು ಬುದ್ಧಿಮಟ್ಟದ ಬೆಳಕಿನ ಅರಿವಿನಲ್ಲಿ ನಾವು ಸ್ವೀಕಾರ ಮಾಡ್ತೀವೋ, ಆಗ ನಮಗೆ ಬುದ್ಧಿ ಎನ್ನುವಂತಹ ಒಂದು ಶಕ್ತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ ನೋಡಿ, ಬುದ್ಧಿಮಟ್ಟದ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ಈ ಬುದ್ಧಿಮಟ್ಟದ ಪ್ರಜ್ಞೆ ನಮ್ಗೆ ಇಲ್ಲೆಲ್ಲೂ ಕೂಡ ಕಾಣ್ತಾ ಇಲ್ಲ. ಬುದ್ಧಿಮಟ್ಟದ ಪ್ರಜ್ಞೆ ಅಂದ್ರೆ ಎಲ್ಲವನ್ನೂ ಒಂದನ್ನಾಗಿ ಮಾಡಿಸಿರುವ ಗುಪ್ತ ಶಕ್ತಿ, ಗುಪ್ತ ಚೈತನ್ಯ. ಆದ್ರೆ ನಮ್ಗೆ ಏನ್ ಮಾಡ್ತಾ ಇದೀವಿ, ನಾವು ಈ ಕೆಳಗಿನ ಮಟ್ಟದಲ್ಲಿ ಎಲ್ಲವನ್ನೂ ಪ್ರತ್ಯೇಕವಾಗಿ ನೋಡ್ತಾ ಇದೀವಿ. ಆ ಸ್ವಾರ್ಥದ ದೃಷ್ಟಿಯಿಂದ, ಮನೋದೃಷ್ಟಿಯಿಂದ, ದೇಹಾತ್ಮದ ದೃಷ್ಟಿಯಿಂದ ನಿಜವಾದಂತಹ ರೀತಿಯಲ್ಲಿ ವ್ಯಕ್ತಿತ್ವಗಳನ್ನ ವಿರುದ್ಧವಾಗಿ ಸ್ವೀಕಾರ ಮಾಡ್ತಾ ಇದ್ವಿ. ನಮ್ಮೆಲ್ಲ ಕೂಡ ಏನು ಪ್ರತ್ಯೇಕತೆಯ ಗುಣಗಳನ್ನೇ ನಾವು ಮಾಡ್ತಾ ಇದ್ವಿ, ಭೇದ ಭಾವಗಳನ್ನೇ ನಾವು ಮಾಡ್ತಾ ಇದ್ವಿ. ಏಕತೆ ಅನ್ನೋದು ನಾವೆಲ್ಲ ಒಂದೇ ಅಂಶದ ಆ ಚೈತನ್ಯದ ಅಂಶೀಭೂತರು ಅನ್ನೋದು ನಮ್ಗೆ ಇನ್ನೂ ಕೂಡ ಪರಿಚಯವೇ ಆಗ್ತಿಲ್ಲ. ಪ್ರಸ್ತುತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ರೆ ನಮ್ಗೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಗ್ಬೇಕಾಗತ್ತೆ. ಏನು 6ನೇ ಮಹಾವಂಶದ ಉದಯವಾಗುತ್ತೆ ಅನ್ನೋದು ಇದ್ದಾಗ ಬುದ್ಧಿಮಟ್ಟದ ಪ್ರಜ್ಞೆ
ಈಗ ಈ ಮನಸ್ಸು ಪ್ರಧಾನವಾಗಿದ್ದಾಗ ಈ ಡೋಲಾಯ, ದ್ವಂದ್ವ, ತರ್ಕ, ವಾದ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತದೆ. ಯಾವಾಗ ನಿಜವಾಗ್ಲೂ ನಾವು ಆ ಆಧ್ಯಾತ್ಮದ ವಿಕಾಸವನ್ನ ಹೆಚ್ಚು ಮಾಡಿಕೊಂಡು ಬುದ್ಧಿಮಟ್ಟದ ಬೆಳಕನ್ನ ನಾವು ಹೊಂದಿದಾಗ ಇವೆಲ್ಲವೂ ಕೂಡ ನಮ್ಮ ಹೊರಗಿನ ಇದಕ್ಕೆ ಏನ್ ಮಾಡ್ತದೆ, ಭೇದ ಭಾವಗಳನ್ನ ತೋರಿಸುದು. ಯಾಕೆಂದ್ರೆ ನಮಗೆ ಸ್ವಾರ್ಥಯುತವಾದ ಮನಸ್ಸು, ಸ್ವಂತ ಬೇಡಿಕೆಗಳು ಇದ್ದಾಗ ನಮ್ಗೆ ಏನಾಗುತ್ತೆ, ನಾವು ಆ ಯಾರಿಗಾದ್ರೂ ಅವರಿಗೆ ನಮಗೆ ಒಳ್ಳೇದಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅವರಿಗೆ ನಾವು ಸಹಾನುಭೂತಿಯನ್ನ ತೋರಿಸ್ತೀವಿ. ಅಂದ್ರೆ ನನಗೆ ಒಳಿತಾಗುತ್ತೆ ಅಂದ್ರೆ ಆ ಮತ್ತೊಬ್ಬರಿಂದ ಅವನಿಗೊಂದ್ ರೀತಿ ದೈಹಿಕ ಮಾನಸಿಕ ಹಿಂಸೆ ಆದ್ರೂ ಪರವಾಗಿಲ್ಲ, ಅವು ಪಾಪ ಕಷ್ಟದಲ್ಲಿ ಕೊಟ್ಬಿಟ್ಟ, ಇಂಥ ಒಂದು ಸಹಾನುಭೂತಿಯನ್ನ ನಾವು ತೋರಿಸ್ತೀವಿ. ಇದೆಲ್ಲವೂ ಕೂಡ ಅಲ್ಲ, ಅಂತರಂಗಕ್ಕೆ ಸಮಾಧಾನ ಮಾಡುವಂಥದ್ದು ಅಂತಃಚಕ್ಷುಗಳನ್ನ ನಮ್ಮಲ್ಲಿ ವಿಕಾಸ ಮಾಡ್ಕೊಳ್ಬೇಕು. ಹೇಗೆ ಆಗುತ್ತೆ ನೋಡಿ, ನಿಜವಾಗ್ಲೂ ಅಂತ ಅರಿವು ಹೇಗ್ ಬರುತ್ತೆ ಅಂದ್ರೆ, ಎಂತಹ ಸಂದರ್ಭದಲ್ಲೂ ಕೂಡ ಕ್ರೌರ್ಯಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಅವ್ರು ಯಾರೇ ಆಗಿರ್ಲಿ, ಎಂಥ ಸಹೋದರನೇ ಆಗ್ಲಿ, ನಾನು ಈ ಸಹೋದರನಿಗೆ ನಾನು ಸಹಾಯ ಮಾಡ್ಬೇಕು. ಅವನ್ ಶತ್ರು ಆಗಿರ್ಬೋದು, ನನ್ಗೆ ಸಾಕಷ್ಟು ಅವಮಾನಗಳನ್ನ ಮಾಡಿರ್ಬೋದು, ಆದ್ರೆ ನನಗೆ ಪ್ರಸ್ತುತ ಸಂದರ್ಭದಲ್ಲಿ ಅವನಿಗೆ ತೊಂದರೆಗೆ ಈಡಾಗಿದ್ದೇನೆ, ನನ್ನಿಂದ ಆತನಿಗೆ ಸಹಾಯ ದೊರಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಅವನು ನಿಜವಾಗ್ಲೂ ಹಿಂದೆ ಮುಂದೆ ನೋಡದೆ ಅವನ ಸಹಾಯಕ್ಕೆ ಮುಂದೆ ಹೋಗ್ತಾನೆ. ಇದು ನಿಜವಾದಂತ ಅನುಕಂಪ. ಈ ಅನುಕಂಪ ಅನ್ನೋದೇ ಈ ಬುದ್ಧಿಯ ಒಂದು ವಿಶೇಷವಾದ ಗುಣ. ಕರುಣೆ, ಸಹಾಯ, ಈ ಎಲ್ಲ ಗುಣಗಳು ಕೂಡ ಆ ಚೈತನ್ಯದ ಗುಣಗಳು. ಹಾಗಾಗಿ ಅವನ್ ಏನ್ ಮಾಡ್ತಾನೆ, ಈ ಮನಸ್ಸಿನಂತೆ ಆಲೋಚನೆ ಮಾಡೋದಿಲ್ಲ. ಪ್ರಸ್ತುತ ನಾನು ಸರಿಯಾದದನ್ನ ಆಯ್ಕೆ ಮಾಡ್ಕೊಳ್ತಿದ್ದೀನಿ, ನನ್ನಿಂದ ಆತನಿಗೆ ಸಹಾಯದ ಅಗತ್ಯ ಇದೆ ಅನ್ನುವಂತ ಶುದ್ಧ ಪರಿಕಲ್ಪನೆಗಳನ್ನ ಇಟ್ಕೊಂಡವನು ಬೆಳಕಿನಿಂದ, ಬುದ್ಧಿಯ ಬೆಳಕಿನಿಂದ, ಆದರ್ಶಗಳ ಹೆಸರಿನಿಂದ ಆತ ಮುನ್ನುಗ್ಗುತ್ತಾನೆ. ಆದ್ರೆ ಇವತ್ತು ಎಷ್ಟೊಂದೆಲ್ಲ ಹೆಸರುಗಳು, ಆದರ್ಶಗಳ ಹೆಸರಿನಲ್ಲಿ ಸಾಕಷ್ಟು ಕೂಡ ಧರ್ಮಗಳು ಹೊಡೆದಾಟವನ್ನ ಮಾಡ್ತಾ ಇದೆ. ಇದು ಅಲ್ಲ. ಏಕತೆ ಅನ್ನೋದು ಬಂದಾಗ ಭೇದ ಭಾವಗಳನ್ನ ಏನನ್ನೂ ಪರಿಗಣಿಸಬಾರ್ದು. ಆತ ಎಂಥ ದುಸ್ಥಿತಿಯಲ್ಲಿದ್ರು ಕೂಡ, ಎಷ್ಟೇ ನೋವನ್ನು ಕೊಟ್ಟಿದ್ರು ಕೂಡ ಆ ಪ್ರಸ್ತುತ ಸಂದರ್ಭದಲ್ಲಿ ಆತನಿಗೆ ಸಹಾಯ ಮಾಡುವಂತ ಆಯ್ಕೆ ಮಾಡ್ಕೊಳ್ಳಿದೆಯಲ್ಲ, ಅದು ನಿಜವಾದ ಅರಿವು ಅಂತ ಹೇಳಿ. ಅಂದ್ರೆ ಎಲ್ಲಾ ಜೀವಿಗಳಲ್ಲೂ ಕೂಡ ಈ ಅನುಕಂಪದ ಭಾವ ಅನ್ನೋದು ಬೇಕಾದಷ್ಟು ಬೇಕಾಗ್ತದೆ. ಅದು ಕೇವಲ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಈ ಅರಿವು, ಆ ಚೈತನ್ಯ ಅನ್ನೋದು ನಮಗೆ ಗೊತ್ತಿದೆ. ಥಿಯಾಸಫಿಯ ವಾಂಗ್ಮಯವನ್ನ ಅರ್ಥಕೊಂಡಾಗ ಎಲ್ಲಾ ಭೂತ ವರ್ಗಗಳಲ್ಲೂ, ಸಸ್ಯ ಪ್ರಾಣಿಗಳಲ್ಲೂ ಕೂಡ ನಾವು ಸರ್ವಧರ್ಮಗಳ ಪ್ರಾರ್ಥನೆಯನ್ನ ಮಾಡಿರ್ಬೋದು, ಸಾರ್ವತ್ರಿಕ ಪ್ರಾರ್ಥನೆಯನ್ನ ಮಾಡ್ತೀವಿ, ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತವೆ. ಎಲ್ಲವೂ ಕೂಡ ಏನಂತದು ಆ ಪರಮಾತ್ಮನ ಒಂದು ಅಂಶೀಭೂತವಾಗಿ ಇಲ್ಲಿ ಕೆಲಸವನ್ನ ಆಗ್ತಾ ಇರೋದು, ವಿಕಾಸ. ಅವೆಲ್ಲವೂ ಕೂಡ ಯಾವಾಗ ಒಂದು ಅನ್ನೋದು ಗೊತ್ತಾಗುತ್ತೆ ಅಂದರೆ, ನಿಜವಾದ ಬುದ್ಧಿ ಲೋಕದ ಪ್ರಜ್ಞೆ ಬೆಳೆದಾಗ ಮಾತ್ರ ಏಕತೆ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಉಂಟಾಗುತ್ತೆ. ನೋಡಿ, ಯಾವಾಗ ನಮ್ಗೆ ಈ ಸರ್ವ ಜೀವಗಳ ಬಗ್ಗೆ, ಸರ್ವ ವರ್ಗಗಳ ಬಗ್ಗೆ ಒಂದು ಅನುಕಂಪ ಏನದು ಬರ್ತದೋ, ಅವು ನಿಜವಾಗ್ಲೂ ಕೂಡ ನಮ್ಮ ಜೊತೆ ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡ್ತಾರೆ. ಈ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀವಿ. ಬುದ್ಧಿಮಟ್ಟದ ಪ್ರಜ್ಞೆ ಎಲ್ಲೆಲ್ಲಿ ಬೆಳೆದಿರುತ್ತೆ ಅಂತ ಹೇಳಿ, ಈಗ ಕಣ್ವ ಋಷಿಗಳನ್ನ ನಾವು ನೋಡ್ಬೋದು. ಕಣ್ವ ಋಷಿಗಳ ಆಶ್ರಮದಲ್ಲಿ ಆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಮನುಷ್ಯ ವರ್ಗದವರು ಯಾವ ತಾರತಮ್ಯವಿಲ್ಲದೆ ಒಂದೇ ಒಂದು ಕುಟುಂಬ ಅನ್ನುವಂತಹ ರೀತಿಯಲ್ಲಿ ಅಕ್ಕಪಕ್ಕದಲ್ಲೇ ಇದ್ಕೊಂಡು ಅವು ಹೇಗೆ ಆ ಋಷಿಯ ಒಂದು ಪ್ರೀತಿಗೆ ಒಳಪಟ್ಟಿದ್ವು, ಈ ಎಲ್ಲವೂ ಕೂಡ ಏನು ಏಕತೆಯ ಒಂದು ಪ್ರಜ್ಞೆ ವಿಕಾಸವಾಗಿರುವಂತ ಸೂಚನೆ. ಹಾಗಾಗಿ ನಿಜವಾದಂತ ಅಸಾಧಾರಣವಾದಂತ ಗುಣಗಳು ಈ ಯೋಗಿಗಳಲ್ಲಿ ನಾವು ಕಾಣಬಹುದು. ಯಾಕೆಂದ್ರೆ ಆ ಏಕತೆ ಅನ್ನೋದು ಅವರ ಬೆಳಕಿಗೆ ಬಂದಿರುತ್ತದೆ. ಆ ಐಕ್ಯತೆಯ ಒಂದು ಅರಿವು ಅವರಿಗೆ ಇರೋದ್ರಿಂದ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಅವ್ರಿಗೆ ಏನ್ ಮಾಡ್ತಾರೆ, ಹಾಗೆ ಎಲ್ಲಾ ವರ್ಗಗಳಲ್ಲೂ ಕೂಡ ಕಾಣ್ತಾರೆ. ನಾವು ಜೆ.ಕೆ. ಅವ್ರನ್ನೇ ನಾವು ಕಾಣ್ತಾ ಇದ್ವಲ್ಲ, ಆ ಬುದ್ಧಿಮಟ್ಟದ ಪ್ರಜ್ಞೆ ಅನ್ನೋದು ಅವರಿಗೆ ಬೆಳೆದಿದ್ರಿಂದ ಎಲ್ಲಾ ಒಂದು ನಿಜ ಯಾವ್ದು ಒಂದು ಆ ಖನಿಜ ವರ್ಗಗಳಲ್ಲೂ ಕಂಡ್ರು, ಎಲ್ಲಾ ವ್ಯಕ್ತಿಗಳಲ್ಲೂ ಕೂಡ ಏಕತೆಯ ಸ್ವಭಾವವನ್ನು ಕಾಣುವಂತ
ಪ್ರಜ್ಞೆ ಅವರಲ್ಲಿ ಬೆಳಕನ್ನು ಬಂದಿತ್ತು. ಹಾಗಾಗಿ ನಮಗೆ ಈ ಇವತ್ತು ಕೊರತೆ ಅನ್ನೋದು ಒಂದಿದೆ. ಏಕತೆಯ ಅನ್ನುವಂತ ಐಕ್ಯತಾ ಸ್ವಭಾವ, ಅನುಕಂಪದ ಸ್ವಭಾವ, ಹೊಂದಾಣಿಕೆಯ ಸ್ವಭಾವ, ಈ ಎಲ್ಲವೂ ಕೊರತೆಗಳಿಂದ ಕೂಡಿರೋದ್ರಿಂದ ಪ್ರತ್ಯೇಕತೆ ಅನ್ನೋದು ನಮ್ಗೆ ಇನ್ನೂ ಕೂಡ ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಏಕತೆ ಅನ್ನೋದು ಇವತ್ತು ಏನಾಗಿದೆ, ವಿಕಾಸ ಆಗ್ತಿಲ್ಲ. ಆ ಬುದ್ಧಿಮಟ್ಟದ ದೇಹ ವಿಕಾಸ ಆಗ್ಬೇಕು ಅನ್ನೋದು ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಆ ಮನಸ್ಸಿಗೆ ಆ ಒಂದು ಜ್ಞಾನ ಬಂದಾಗ ಈ ಪ್ರತ್ಯೇಕತೆ ಅನ್ನೋದು ಸ್ವಾರ್ಥಯುತವಾದುದು. ಹಾಗಾಗಿ ಏನ್ ಮಾಡ್ಬೇಕು, ನಿಜವಾದಂತ ಆ ಅಜ್ಞಾನ ಅನ್ನೋದು ಇನ್ನೂ ಈ ಒಂದು ಮಟ್ಟದಲ್ಲಿ ಇರೋದ್ರಿಂದ ಸ್ವಾರ್ಥತೆ, ಸಣ್ಣತನ, ಹಾಗೆ ಪ್ರಾಪಂಚಿಕವಾದಂತ ಗುಣಗಳಿಂದ ಎಲ್ಲವೂ ಮುಚ್ಚಿ ಹೋಗಿರುವಂತ ಸಂದರ್ಭದಲ್ಲಿ ನಮಗೆ ಈ ಒಂದು ದೈವಿ ಪ್ರಕೃತಿಯ ಗುಣ ನಮ್ಗೆ ಪರಿಚಯ ಆಗೋದಿಲ್ಲ. ದೈವಿ ಪ್ರಕೃತಿಯ ಗುಣ ಏನು, ಒಂದೇ, ಏಕತೆ, ಐಕ್ಯತೆ, ಇವ್ಯಾವುದನ್ನು ಕೂಡ ನಮ್ಗೆ ಪರಿಚಯ ಆಗೋದಿಲ್ಲ. ಆ ಗುಣವನ್ನ ನಮ್ಮ ಈ ಸ್ಥಿತಿಗೆ, ನಮ್ಮ ಮನೋಲೋಕಕ್ಕೆ ಇಳಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಮನಸ್ಸನ್ನ ಶುದ್ಧೀಕರಣ ಮಾಡ್ಬೇಕು. ಮನಸ್ಸನ್ನ ಶುದ್ಧೀಕರಣ ಮಾಡಿದಾಗ ಮಾತ್ರ ನಮಗೆ ನಿಜವಾಗ್ಲೂ ಕೂಡ, ಅಂದ್ರೆ ನಮ್ಮ ಚಾನಲ್ ಅನ್ನ ನಾವು ಎಲ್ಲೋದ್ರು ಕೂಡ ಪುನಃ ಪುನಃ ನಮ್ಗೆ ಹೇಳ್ತಾ ಇರೋದು, ನಿಜವಾಗ್ಲೂ ಆ ಮೇಲಿನ ಬುದ್ಧಿಮಟ್ಟದ ಬೆಳಕು ನಮ್ಗೆ ಇಲ್ಲಿ ಹರಿಬೇಕು ಅಂದ್ರೆ ಮನಸ್ಸು ಉತ್ತಮವಾದ, ನಿಸ್ವಾರ್ಥಯುತವಾದಂತ ಶುದ್ಧವಾದ ಆಲೋಚನೆಗಳಾಗಿ ಪರಿವರ್ತನೆ ಆಗ್ಬೇಕು. ಆಗ ಮಾತ್ರ ವಿವೇಕ, ಅರಿವು ಅನ್ನೋದು ಆ ಬುದ್ಧಿಮಟ್ಟದ ಪ್ರಜ್ಞೆಯಿಂದ ನಮ್ಗೆ ಹರಿಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಏನು ಈ ಬುದ್ಧಿಮಟ್ಟದ ಪ್ರಜ್ಞೆ ಏನನ್ನ ತಿಳಿಸುತ್ತಂದ್ರೆ, ವಿಶ್ವ ಜೀವ ಚೈತನ್ಯದ ಐಕ್ಯತೆಯನ್ನ ಸೂಚನೆ ಮಾಡುತ್ತೆ. ಅಷ್ಟು ಏಕತೆಯನ್ನ ಸೂಚನೆ ಮಾಡುವುದು ಈ ಪ್ರಪಂಚದಲ್ಲಿ ನಮ್ಗೆ ಈ ಅಜ್ಞಾನದಿಂದ ಗೋಚರವಾಗ್ತಿಲ್ಲ. ಆದ್ರೆ ಯಾವಾಗ ನಮ್ಗೆ ಒಂದು ದಿಕ್ಸೂಚಿ ಗೊತ್ತಾಗುತ್ತೆ, ಈ ಹೌದು ಮುಂದೆ ಇದೆ, ಈ ಹೊಡೆದಾಟ ಅಲ್ಲ, ಈ ಪ್ರತ್ಯೇಕತೆ ಅಲ್ಲ, ಈ ಎಲ್ಲವೂ ಕೂಡ ನಮ್ಗೆ ನಿಜವಾದಂತಹ ರೀತಿಯಲ್ಲಿ ಈ ಒಂದು ಪುನಃ ಪುನಃ ನಮ್ಗೆ ಜನ್ಮಗಳನ್ನ ಸುತ್ತುವಂತಹ ಒಂದು ಸಂದರ್ಭಕ್ಕೆ ಬರ್ತೀವಿ ಅನ್ನೋದು ಪರಿಚಯ ಆದ ನಂತರ ನಮಗೆ ಒಂದು ಆ ಭವಸಾಗರದ ಶಾಶ್ವತವಾದದನ್ನ ನಾವು ಹೇಗ್ ಕಂಡಿಟ್ಕೊಳ್ಬೇಕು ಅನ್ನೋದನ್ನ ಇಲ್ಲೇ ಭವಸಾಗರದಲ್ಲಿ ಇಲ್ಲೇ ನಿಂದು ಇಲ್ಲೇ ಮುಳುಗಿ ಎಲ್ಲಾ ಅನುಭವಗಳನ್ನ ಹೊಂದಿ ನಾವು ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನ ಹೊಂದೋದನ್ನ ಕಲಿಬೇಕು. ಹೇಗ್ ಕಲಿಯೋದು, ನಮ್ಗೆ ಸುಮ್ಮನೆ ಅದು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಬೇರೊಬ್ಬರಿಗೆ ಅಥವಾ ಖಂಡಿತವಾಗಿಯೂ ಕೂಡ ನಾವು ಆ ರೀತಿಯಲ್ಲಿ ನಡ್ಕೊಂಡಾಗ ಮಾತ್ರ ನೋಡಿ, ಹಿಂದೆ ಮತ್ತು ಸಾಕಷ್ಟು ಬುದ್ಧಿ ಬೆಳೆದಿದೆ. ಯಾವ ಬುದ್ಧಿ ಬೆಳೆದಿದೆ, ಸ್ವಾರ್ಥಯುತವಾದಂತಹ ಬುದ್ಧಿ ಇವತ್ತು ಬೆಳೆದಿದೆ. ಬುದ್ಧಿಹೀನವಾದ್ದು ನಾನು ಪ್ರಾರಂಭದಲ್ಲೇ ಇದೆ. ಹಿಂದೆ ಈ ಋಷಿವರ್ಯರೆಲ್ಲ ಕೂಡ ವಿದ್ಯಾವಂತರಾಗಿರ್ಲಿಲ್ಲ, ಯಾವ ಯೂನಿವರ್ಸಿಟಿಗೂ ಕೂಡ ಅವರು ಹೋಗಿರ್ಲಿಲ್ಲ. ಆದ್ರೆ ಅವರ ಜೀವನದ ನಿಜವಾದಂತ ಮೂಲ ಸಮಸ್ಯೆಗಳ ಬಗ್ಗೆ ಅಂತರ್ದೃಷ್ಟಿ ಅನ್ನೋದು ಸಾಕಷ್ಟು ಅನುಭವಗಳಿಂದ ಪಡೆದಿದ್ರು. ನಮ್ಗೆ ಸಾಕಷ್ಟು ಇವತ್ತು ಎಲ್ಲಾ ರೀತಿಯ ಪುಸ್ತಕಗಳು, ಯೂನಿವರ್ಸಿಟಿಗಳು ಶಿಕ್ಷಣವನ್ನ ಕೊಡ್ತಾ ಇದೆ. ಆಂತರಿಕವಾದಂತಹ ಶಿಕ್ಷಣ, ಪರಿವರ್ತನೆಯ ಶಿಕ್ಷಣ, ಇವತ್ತು ಪ್ರಜ್ಞೆಯ ವಿಕಾಸದ ಶಿಕ್ಷಣವನ್ನ ಕೊಡ್ತಾ ಇಲ್ಲ. ಏನನ್ನ ಕೊಡಬೇಕಾಯ್ತು, ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಬುದ್ಧಿಯ ಪ್ರಜ್ಞೆ ಬೆಳಕು ಇವತ್ತು ಅಗತ್ಯವಾಗಿದೆ. ಆದ್ರೆ ಇದನ್ನ ಕೊಡ್ತಿರ್ಲಿಲ್ಲ. ಯಾವಾಗ ಅವರಿಗೆ ಪ್ರತಿಯೊಂದು ಕೂಡ ಅವರು ಏನ್ ಮಾಡ್ತಾ ಇದ್ರು, ತಮ್ಮನ್ನ ಅಂತರ್ಜ್ಞಾನದ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಿದ್ರು. ಹೊರಗಿನ ಒಂದು ಲೋಕದ ಮನಸ್ಸಿನ ದೃಷ್ಟಿಯಿಂದ ಪರಿಹಾರವನ್ನ ಅವರು ಕಟ್ಕೊಳ್ತಿರ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು, ಬುದ್ಧಿಯ ಪ್ರಜ್ಞೆ ಅನ್ನೋದು ವೇಗವಾಗಿ ಬೆಳಿತಿತ್ತು. ಹಾಗಾಗಿ ಅವ್ರಿಗೆ ಸ್ಥೂಲಾತೀತವಾದ ಶಕ್ತಿಗಳು ಕೂಡ ಪರಿಚಯ ಆಗ್ತಿತ್ತು. ಪ್ರಕೃತಿಯಲ್ಲಿ ಅಡಗಿರುವಂತ ವಿಶೇಷ ಶಕ್ತಿಗಳನ್ನ, ಸೃಷ್ಟಿಯ ವಿಚಾರಗಳನ್ನ ಎಲ್ಲವನ್ನೂ ಅರಿಯುವಂತ ಶಕ್ತಿ ಇತ್ತು. ಆಗ ಅವರಿಗೆ ನಿಜವಾದ ಐಕ್ಯತಾ ಮನೋಭಾವ, ಪ್ರಜ್ಞೆ ಅನ್ನೋದು ವಿಕಾಸ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಮಗೆ ನಿಜವಾದ ಆ ಬೆಳಕನ್ನು ಪಡಿಸ್ಕೊಳ್ಳಕ್ಕೆ ಮೂಲತಃ ನಮ್ಗೆ ಮನಸ್ಸು ಅಡ್ಡಿ ಮಾಡ್ತಾ ಇರ್ಬೋದು. ಆದ್ರೆ ಈ ಬುದ್ಧಿ ನಮ್ಗೆ ಏನನ್ನ ಕೊಡ್ತದೆ, ಸತ್ಯ ಅಸತ್ಯದ ನಡುವೆ ಇರುವಂತ ವ್ಯತ್ಯಾಸದ ಒಂದು ಬೆಳಕನ್ನ ಚೆಲ್ತದೆ. ಯಾವುದು ಸತ್ಯ, ಯಾವುದು ಅಸತ್ಯ, ಈ ಎಲ್ಲದರ ಸತ್ವವನ್ನ ಅರಿಯುವಂತಹ ಗುಣಗಳನ್ನ ನಮ್ಗೆ ಬೆಳಕು ಕೊಡ್ತದೆ. ಆದ್ರೆ ನಾವು ಪ್ರಜ್ಞಾವಂತರಾಗಿ ಜೀವಿತವನ್ನ ಮಾಡ್ಬೇಕು.
ಏನು ಆ ಸೂಕ್ಷ್ಮವಾದಂಥ ಮನಸ್ಥಿತಿಯನ್ನ ನಾವು ಹೊಂದಬೇಕಾಗುತ್ತದೆ. ಆ ಮೇಲಿನ ಬೆಳಕು ನಮ್ಗೆ ಅರಿಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಒಂದು ಮನಸ್ಪ್ರಜ್ಞೆ ಮುಖಾಂತರವೇ ಮುಂದೆ ಬುದ್ಧಿಮಟ್ಟದ ಪ್ರಜ್ಞೆ ಅರಿಬೇಕಾಗುತ್ತದೆ. ಆ ಎರಡಕ್ಕೂ ಇರುವ ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು. ಮನಸ್ಪ್ರಜ್ಞೆಯಲ್ಲಿ ಹೇಗೆ ವಿಭಜಿಸುತ್ತೆ, ಬುದ್ಧಿಮಟ್ಟ ಪ್ರಜ್ಞೆ ಹೇಗೆ ಒಂದಾಗಿ ಮಾಡ್ತದೆ, ಇವೆರಡರ ಮುಖಾಂತರ ಉಂಟಾಗುವಂತ ಫಲಿತಾಂಶಗಳೇನು, ಯಾವ ನಿಜವಾದಂತಹ ಏಕೈಕ ಚೈತನ್ಯದ ಅಂಶಗಳು ಇಲ್ಲಿ ಒಡಮೂಡಿದೆ, ಈ ಎಲ್ಲವನ್ನು ಕೂಡ ಬುದ್ಧಿಮಟ್ಟದ ಪ್ರಜ್ಞೆಯಿಂದ ಸ್ಫುರಣೆಗಳು ಬರಬೇಕಾಗುತ್ತದೆ. ಆಗ ಮಾತ್ರ ಮನಸ್ತತ್ವದ ಮೇಲೆ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಪ್ರವೇಶವಾಗ್ತದೆ. ಯಾವಾಗ ಈ ಬೆಳಕು ಈ ಮನಸ್ತತ್ವದ ಮೇಲೆ ಬೀಳ್ತದೋ, ಈ ಬುದ್ಧಿಯ ಬೆಳಕು ಇವಾಗ್ಲೂ ಸರಿಯಾದ ಒಂದು ಹಿನ್ನೆಲೆಯಲ್ಲಿ ಬಿದ್ದಿದ್ದೆ ಆದ್ರೆ ಇವಾಗ್ಲೂ ಒಬ್ಬ ವ್ಯಕ್ತಿಯ ಮೇಲೆ ಬುದ್ಧಿಮಟ್ಟದ ಬೆಳಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಆತ ಒಂದು ವಿಚಾರವನ್ನ ತಿಳಿದು ಯೋಗ ಮಾರ್ಗದ ಕಡೆಗೆ ತಿಳಿದಿದೆ ಆದ್ರೆ ಆ ಒಬ್ಬ ಸಾಮಾನ್ಯ ಮಾನವನು ಕೂಡ ತತ್ವಜ್ಞಾನಿ ಆಗ್ಬಂತೆ, ಒಬ್ಬ ಫಿಲಾಸಫರ್ ಆಗ್ಬೋದು. ಏನೇ ಇದೆ ನಿಜವಾದಂತ ಆಧ್ಯಾತ್ಮ ಶಕ್ತಿಗಳು ಏನು, ಈ ಪ್ರಕೃತಿ ಏನು, ಈ ಸೃಷ್ಟಿ ಏನು, ಈ ಎಲ್ಲವನ್ನೂ ಅರಿಯುವಂತ ಶಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಮನಸ್ತತ್ವದ ಮುಖಾಂತರ ಅವನು ಬುದ್ಧಿಯ ಬೆಳಕನ್ನು ಹೊಂದಿದಾಗ ನಿಜವಾಗ್ಲೂ ಕೂಡ ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಯಾವಾಗ ಬುದ್ಧಿಮಟ್ಟದ ಪ್ರಜ್ಞೆ ನಮ್ಮ ಕಾಮಲೋಕದ ಮೇಲೆ ಪ್ರಭಾವವನ್ನ ಬೀರ್ತದೆ, ಆಗ ನಿಜವಾಗ ಉತ್ತಮವಾದಂತಹ ಒಂದು ಏಕತೆಯ ಐಕ್ಯತೆಯ ಗುಣವನ್ನು ಒಬ್ಬ ಕಾಮಲೋಕದ ಆಶಯ ಹೊಂದಿರುವಂತಹ ಶರೀರದ ಮೇಲೆ ಪರಿಣಾಮವನ್ನ ಬೀರ್ತದೆ. ಆತ ಎಂಥ ಬದಲಾವಣೆಯನ್ನ ಕಂಡ್ಕೊಳ್ಬಹುದು ಅಂದ್ರೆ ನಿಸ್ವಾರ್ಥಯುತವಾದ ಭಕ್ತನಾಗಿ ಪರಿವರ್ತನೆ ಹೊಂದ್ಬೋದಂತೆ. ಅಂದ್ರೆ ಯಾವಾಗ ಬುದ್ಧಿಯ ಪ್ರಭಾವ ಅವನಿಗೆ ಹೊಸ ಬೆಳಕನ್ನ ಕೊಡ್ತು. ಈ ಕೃಷ್ಣ ಬಂದ ತಕ್ಷಣ ನೋಡಿ ಆಲಿಂಗನ ಮಾಡ್ಕೊಳ್ಳುವಂತ ಭಕ್ತ ಸಮೂಹ ಆಯ್ತು. ಎಷ್ಟು ಸಖಿಯರೆಲ್ಲ ಹೋಗಿ ಆತನನ್ನ ಆರಾಧಿಸ್ತಾ ಇದ್ರು. ಹಾಗೆ ಆತ ನಿಸ್ವಾರ್ಥಯುತವಾದ ಒಂದು ಪ್ರೇಮ ಸ್ವಭಾವದ ಕಿರಣಗಳನ್ನ ಬೀರ್ದ. ಹಾಗೆ ಇಲ್ಲಿ ಕೂಡ ಏನು, ಯಾವಾಗ ಬುದ್ಧಿಮಟ್ಟದ ಪ್ರಜ್ಞೆ ಹಂತ ಹಂತವಾಗಿ ಮನಸ್ಸು, ಕಾಮ ಮತ್ತು ಸ್ಥೂಲ ಶರೀರದ ಮೇಲೆ ಬಿದ್ದಾಗ ಒಳಗಿನ ಚೈತನ್ಯ ಅನ್ನೋದು ಕೆಲಸ ಮಾಡ್ತಾ ಹೋಗುತ್ತದೆ. ಆಗ ನಿಜವಾದಂತಹ ರೀತಿಯಲ್ಲಿ ಆತ ದೈವಿಕ ಪ್ರಜ್ಞೆಗೆ ಅನುಗುಣವಾಗಿ ಈ ಸ್ಥೂಲ ಜೀವಿತವನ್ನ ಸುಧಾರಣೆ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ನೋಡಿ, ಈಗ ಒಂದು ಉದಾಹರಣೆನ ಅವರು ಸುಲಭವಾಗಿ ಕೊಡ್ತಾರೆ. ಏನು ಅಂದ್ರೆ, ಒಂದು ವಿದ್ಯುತ್ ಶಕ್ತಿ ಹರಿತಾ ಇದೆ, ಅದು ಒಂದು ಬಲ್ಬಿನ ಮುಖಾಂತರ ಅದು ಸೀಮಿತವಾದ ಬೆಳಕನ್ನ ಕೊಡ್ತದೆ. ಅದೇ ಮತ್ತೊಂದು ರೀತಿಯಲ್ಲಿ ಫ್ಯಾನ್ಗೆ ಅದನ್ನ ಪ್ರವಹಿಸಿದ್ರೆ ಏನಾಗುತ್ತೆ, ಅದು ನಿಜವಾಗ್ಲೂ ಕೂಡ ಅದು ಒಂದ್ ರೀತಿ ತಂಪನ್ನ ಕೊಡ್ತದೆ. ಹಾಗೆಯೇ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಆ ಎಲ್ಲಾ ಮಾರ್ಗಗಳ ಮುಖಾಂತರ ಕೂಡ ಮನುಷ್ಯ ಆಧ್ಯಾತ್ಮಿಕ ಜೀವಿಯಾಗಿ ಬುದ್ಧಿಮಟ್ಟದ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದ್ರ ಮುಖಾಂತರ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ಆತ ಈ ಬುದ್ಧಿಮಟ್ಟದ ಬೆಳಕು ಚೆಲ್ತದೋ ಆತನಿಗೆ ನಿಸ್ವಾರ್ಥಯುತವಾದಂತಹದ್ದು ಬೆಳಕು ಬರುತ್ತದೆ. ಆಗ ಆತನಿಗೆ ಒಂದು ಪ್ರತೀಕತೆ ಅನ್ನೋದು ಗುಣ ಮಾಯವಾಗ್ತದೆ. ಆತ ಪರಿಶುದ್ಧವಾದ ಭಕ್ತಿ ಮತ್ತು ಜ್ಞಾನವನ್ನ ಹೊಂದುತ್ತಾ ಆತ ಆಧ್ಯಾತ್ಮಿಕ ಪಥದಲ್ಲಿ ಸುಲಭವಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ನಮಗೆ ಈ ಮಾಯೆಯನ್ನ ಭೇದಿಸ್ಕೊಂಡು ಈ ದೇಹಾತ್ಮದ ಒಂದು ಮಾಯೆಯನ್ನ ಭೇದಿಸ್ಕೊಳಕ್ಕೆ ಸಾಧ್ಯತೆ ಇದೆ. ಆದ್ರೆ ಇದಕ್ಕೆ ನಿಜವಾದಂತಹ ರೀತಿಯಲ್ಲಿ ಆ ಬೆಳಕಿನಲ್ಲಿ ನಾವು ನಡಿಬೇಕಾಗಿದೆ ಅಷ್ಟೇ. ಇವತ್ತು ಪೂರಕವಾಗಿ ನಾವು ಧನಶಕ್ತಿಗಳನ್ನ, ಪಾಸಿಟಿವ್ ಫೋರ್ಸ್ ಅನ್ನ ನಾವು ಕೊಡ್ತಾ ಬಂದಾಗ, ಆ ಹಿನ್ನೆಲೆಯಲ್ಲಿ ನಾವು ಬಂದಾಗ ಆಗ ನಮ್ಗೆ ಆ ದೈವ ಶಕ್ತಿ ಅನ್ನೋದು ಬೆಳಕು ಕೊಡ್ತದೆ. ಯಾವಾಗ ನಾವು ನಿಜವಾಗ್ಲೂ ಕೂಡ ಮನಸ್ಸಿನ ಇಂದ್ರಿಯಗಳಿಗೆ ಮುಖ್ಯ ಅಂತ ಹೇಳಿ ನಾವು ಬುದ್ಧಿಯ ಮಟ್ಟವನ್ನ ಬೆಳಕನ್ನ ಹರಿಸದೆ ಅದು ಋಣಶಕ್ತಿ ಆಗುತ್ತೆ. ಆದ್ರೆ ಇದು ಅಸತ್ಯ. ಇಂದ್ರಿಯಗಳು ತಾತ್ಕಾಲಿಕವಾದ, ಕ್ಷಣಿಕವಾದದು. ಆ ಹಿನ್ನೆಲೆಯಲ್ಲಿ ಧನಶಕ್ತಿಯನ್ನ ನಾವು ಬೆಳೆಸ್ಬೇಕು ಅಂತ ಹೇಳಿದ್ರೆ ಏಕತೆಯ ಸ್ವಭಾವವನ್ನು, ಆ ಏಕೈಕ ಚೈತನ್ಯದ ಗುಣವನ್ನ ಜ್ಞಾನದ ದೃಷ್ಟಿಯಿಂದ ಹರಿಸೋದನ್ನ ನಾವು ಕಲ್ತಿದ್ದೆ ಆದ್ರೆ ಆಗ ನಮ್ಮ ಬುದ್ಧಿ ಈ ಮನಸ್ತತ್ವದ ಮೇಲೆ ಕೆಲಸವನ್ನ ಮಾಡ್ತದೆ. ಆಗ ಅದು ಏನಾಗುತ್ತೆ, ಧನಶಕ್ತಿಯಾಗಿ ಪರಿವರ್ತನೆಯನ್ನ ಹೊಂದುತ್ತೆ. ನೋಡಿ, ಬುದ್ಧಿಯನ್ನ ಒಂದು ರೀತಿಯಲ್ಲಿ ವಿಷ್ಣುವಿನ ವಾಹನ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ
ವಿಷ್ಣು ಏನನ್ನ ಮಾಡ್ತಾನೆ? ಎಲ್ಲವನ್ನು ಒಂದನ್ನಾಗಿ ಮಾಡ್ತಾನೆ. ವಿಷ್ಣು ಶಕ್ತಿ ಅಂತ ಹೇಳಿದ್ರೆ ಎಲ್ಲವನ್ನು ಒಂದು ದೃಷ್ಟಿಯಿಂದ ಒಂದಾಗಿ ಮಾಡಿ ಆ ಪರಬ್ರಹ್ಮ ಚೈತನ್ಯದ ಒಂದು ಅಂಶ ಅಂತ ಏನು ಸರ್ವಜ್ಞ ಅಂತ ಕರಿತೀವಿ, ಆ ಗುಣವನ್ನು ಹೊಂದಿರುವುದೇ ಬುದ್ಧಿಮಟ್ಟದ ಪ್ರಜ್ಞೆ. ಬುದ್ಧಿ ಪ್ರಜ್ಞೆ ಅಂದ್ರೆ ವಿಷ್ಣು ಪ್ರಜ್ಞೆ ಅಂತ ಹೇಳಿ ಕರಿತೀವಿ. ಈತ ಈ ಬ್ರಹ್ಮಾಂಡದ ಒಂದು ಚಾಲನಾ ಶಕ್ತಿ. ಎಲ್ಲಾ ಈ ಬ್ರಹ್ಮಾಂಡದ ಎಲ್ಲವೂ ಸಕಲವೂ ಕೂಡ ಚಾಲನೆ ಆಗ್ಬೇಕು ಅಂದ್ರೆ ಈತ ಪಾಲಕನು ಹೌದು, ಹಾಗೆ ನಿಯಾಮಕನು ಹೌದು, ಚಾಲಕನು ಕೂಡ ಆಗ್ತಾನೆ. ಯಾವಾಗ ಬುದ್ಧಿ ದೇಹದ ಮುಖಾಂತರ ನಮ್ಮ ನಿಜವಾದಂತಹ ಪ್ರಜ್ಞಾನಾಂಶವು ಆ ಒಂದು ಬೆಳಕನ್ನ ಆತ್ಮಲೋಕದಿಂದ ಬುದ್ಧಿ ಲೋಕಕ್ಕೆ ಹರಿಸ್ತಾನೋ, ಆ ಬುದ್ಧಿ ಲೋಕದ ಪ್ರಜ್ಞೆ ಪುನಃ ನಮ್ಮ ಮನೋಲೋಕಕ್ಕೆ ಮತ್ತು ಕಾಮ ಶರೀರಗಳಿಗೆ ಅದು ಮುಂದುವರಿಯುತ್ತೆ. ಆಗ ಬಂದಾಗ ಆ ಎಲ್ಲಾ ರೀತಿಯಲ್ಲೂ ದಿನನಿತ್ಯದಲ್ಲಿ ನಮ್ಮ ಪ್ರತಿ ಕ್ಷಣದ ಜೀವಿತದಲ್ಲಿ ಈ ದೇಹಗಳ ಶುದ್ಧೀಕರಣವನ್ನ ಪರಿಶುದ್ಧವನ್ನ ಹೊಂದುತ್ತಾ ಹೋಗ್ತೀವಿ. ಆಗ ನಮ್ಗೇನು ಸತ್ಯವನ್ನ ನೇರವಾಗಿ ಅರಿಯುವುದನ್ನ ಕಲಿತೀವಿ. ಯಾವಾಗ ಬುದ್ಧಿಮಟ್ಟದ ಪ್ರಜ್ಞೆ ಈ ಕೆಳಗಿನ ನಮ್ಮ ದೇಹಾತ್ಮ ಇಂದ್ರಿಯಗಳ ಮುಖಾಂತರ ಕಾಮ ಶರೀರಕ್ಕೆ ಬೆಳಕನ್ನ ಚೆಲ್ಲುತ್ತದೆ, ಸತ್ಯವನ್ನ ನೇರವಾಗಿ ಅರಿಯೋದನ್ನ ಕಲ್ತ್ಕೊಳ್ತೀವಿ. ಇದು ಸತ್ಯ, ಕಷ್ಟ ಹೌದು ಕಷ್ಟ, ಇದು ಅಸತ್ಯ ಹೌದು ಇದು ಅಸತ್ಯ, ಮಿಥ್ಯ. ಅದು ನಮ್ಮ ಜೀವಿತವನ್ನ ನಾವು ಸುಧಾರಣೆ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಬುದ್ಧರು ಕೂಡ ಅಷ್ಟಾಂಗ ಪದದಲ್ಲಿ ಸಮ್ಯಕ್ ದೃಷ್ಟಿ ಅನ್ನುವಂಥದ್ದನ್ನು ಕೂಡ ಕೊಟ್ಟರದು. ಹೀಗಾಗಿ ನಾವೆಲ್ಲರೂ ಕೂಡ ಇವತ್ತು ಆ ಪುರುಷಾತ್ಮನ ಅಂಶೀಭೂತರಾಗಿ ಬಂದಿರುವಂತವರು ಬುದ್ಧಿಯ ಮೂಲಕ ಅನುಭವವನ್ನ ಜ್ಞಾನವನ್ನ ಸಂಪಾದನೆ ಮಾಡಿ ನಿರಂತರವಾಗಿ ಪ್ರಯತ್ನವನ್ನ ದೇಹಾತ್ಮದ ಮೂಲಕ ಹರಿಸಿದ್ದೆ ಆದ್ರೆ ಆಗ ನಮ್ಮ ಜೀವಿತ ಅನ್ನೋದು ನಿಜವಾಗ್ಲೂ ಪರಿಶುದ್ಧವಾದ ಆಧ್ಯಾತ್ಮಿಕ ಜೀವಿತದ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಮಗೆ ಬೇಕಾಗಿರುವಂಥದ್ದು. ನಾವು ಏನೂ ಕೂಡ ಇಲ್ಲ, ಪ್ರತಿ ಕ್ಷಣದ ಸಂದರ್ಭದಲ್ಲೂ ಕೂಡ ವಿವೇಕಯುತವಾದಂತಹ ರೀತಿಯ ಅರಿವನ್ನ, ನಮ್ಮ ಸತ್ಯ ದರ್ಶನವನ್ನ ಪ್ರತಿ ಕ್ಷಣದಲ್ಲೂ ಕೂಡ ಆ ಬುದ್ಧಿ ಬೆಳಕಿನಲ್ಲಿ ಜೀವನವನ್ನ ಕಲಿಬೇಕು ಅಷ್ಟೇ. ಅಂದ್ರೆ ಈ ಇಂದ್ರಿಯಗಳಿಂದ ಉಂಟಾಗುವಂಥದ್ದು ಎಂತ ಸತ್ಯ, ಯಾವುದು ಅಸತ್ಯ ಅನ್ನೋ ಒಂದು ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಅನುಭವಗಳಲ್ಲಿ ಅಂತರ್ದೃಷ್ಟಿಯ ಬೆಳಕನ್ನ ಹರಿಸ್ಕೊಂಡಾಗ ಮಾತ್ರ ಆ ಬುದ್ಧಿಮಟ್ಟದ ಪ್ರಜ್ಞೆಯ ಮುಖಾಂತರ ನಾವು ಆ ಏಕತೆಯ ಅನುಸಂಧಾನವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಮಗೆ ಬುದ್ಧಿಮಟ್ಟದ ಪ್ರಜ್ಞೆ ಗೋಚರವಾಗ್ತದೋ ನಮ್ಮಲ್ಲಿ ಯಾವುದೇ ರೀತಿಯ ದ್ವೇಷ ಭಾವನೆ ಇರೋದಿಲ್ಲ, ಯಾವ ಪ್ರತ್ಯೇಕತೆ ಅನ್ನೋದು ಇರೋದಿಲ್ಲ, ಎಲ್ಲೆಲ್ಲಿಯೂ ಕೂಡ ಪ್ರೇಮ ಸಿಂಚನವಾಗುತ್ತೆ. ಆ ಸಾಮರಸ್ಯದ ಒಂದು ಗುಣಗಳು ಇಲ್ಲಿ ಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾನು ಇವತ್ತಿನ ಉಪನ್ಯಾಸಕ್ಕೆ ಪೂರಕವಾಗಿ ತಿಳಿಸ್ಕೊಡುವಂತ ವಿಚಾರ.